ಹೆಲೋ ವಾರಿಯರ್ಸ್. ಸೊ ನಾನು ನಿಮ್ಮ ಅಜಯ್ ಸರ್. ವೆಲ್ಕಮ್ ಟು ನವದಿಶಾ ಕೋಚಿಂಗ್ ಕ್ಲಾಸ್ ಬೆಳಗಾವಿ ತಿಲಕ್ವಾಡಿ ನಂಬರ್ 1 ಕೋಚಿಂಗ್ ಕ್ಲಾಸ್ ಫಾರ್ SSC RRB ಬ್ಯಾಂಕಿಂಗ್. ಸೊ ಡೈಲಿ ಥರ ಇವತ್ತು ಸ್ಯಾಟರ್ಡೇ ಇದೆ, ಗೊತ್ತಿದೆ ನಿಮಗೆ. ಸೊ ಕ್ಲಾಸ್ ಆಗಲ್ಲ ಇವತ್ತು ನಿಮಗೋಸ್ಕರ ಒಂದು ಸ್ಪೆಷಲ್ ಪಾಡ್ಕಾಸ್ಟ್ ತೊಗೊಂಡ್ಬಂದಿದ್ದೀನಿ. ಸೊ ಈ ವಿಡಿಯೋ ನನಗೆ ತುಂಬಾ ಸ್ಪೆಷಲ್ ಆಗುತ್ತೆ. ನನ್ನ ಲೈಫಲ್ಲೇ ತುಂಬ ಸ್ಪೆಷಲ್ ಇದೆ ಅನ್ಕೋತೀನಿ ನಾನು ಫಸ್ಟ್ ಆಫ್ ಆಲ್. ಮತ್ತು ನೀವು ಇವಾಗ SSC GD 2026 ತುಂಬ ವಿದ್ಯಾರ್ಥಿಗಳು ಪ್ರಿಪೇರ್ ಆಗ್ತಾ ಇದ್ದೀರಾ. ತುಂಬ ವಿದ್ಯಾರ್ಥಿಗಳು ಅಗ್ನಿವೀರ್, CISF, BSF, CRPF ಯಾವುದೋ ಭರ್ತಿಗೋಸ್ಕರ ನೀವು ತಯಾರಿ ಮಾಡ್ತಾ ಇದ್ದೀರಾ ಅಂದರೆ ಈ ವಿಡಿಯೋ ನಿಮ್ಗೆ ತುಂಬಾನೇ ಮೋಟಿವೇಶನಲ್ ವಿಡಿಯೋ ಆಗುತ್ತೆ. ಯಾರಿಗೆ ನಿಮಗೆ ನಿಮ್ಮ ಕನಸು ಏನಿರುತ್ತೆ ಅದ್ರಗೋಸ್ಕರ ನೀವು ಇನ್ನೂ ಏನಾನು ಮಾಡಬೇಕು, ಏನೇನು ಮಾಡಬಾರ್ದು, ಈ ವಿಡಿಯೋದಲ್ಲಿ ನಿಮ್ಗೆ ಎಲ್ಲ ಗೊತ್ತಾಗುತ್ತೆ. ನೀವು ಯಾವ ಥರ ಮಾಡಿದರೆ ನೀವು ಸಕ್ಸಸ್ ಅನ್ನ ಕಂಡುಪಡಬಹುದು. ಓಕೆ, ಸೊ ಇವತ್ತಿನ ವಿಡಿಯೋ ನನ್ನ ಜೊತೆ ಇದ್ದಾರೆ ನನ್ನ ಸ್ವತಃ ತಮ್ಮ. ನನ್ನ ಹೆಸರು ನಿಮ್ಗೆ ಗೊತ್ತಿದೆ, ಅಜಯ್ ಬಸವನ್ನಿ ಕರಡಿ ಅಂತ. ನನ್ನ ತಮ್ಮ ವಿಜಯ್ ಬಸವನ್ನಿ ಕರಡಿ. ವೆಲ್ಕಮ್ ಟು ನವದಿಶಾ ಕೋಚಿಂಗ್ ಕ್ಲಾಸ್. ಹೇಗಿದ್ದೀರಿ? ಬಡಿಯಾ. ಓಕೆ, ಸೊ ಇವಾಗ ಹೇಗಿದ್ದೀರ ಅನ್ನಕ್ಕೆ ನಾ ಬೆಳಿಗ್ಗೆನೇ ಮೀಟ್ ಆಗಿ ಬಂದಿದ್ದೀನಿ. ಸೊ ಆ್ಯಕ್ಚುಲಿ ಏನಾಗ್ತಾ ಇದೆ ಅಂದರೆ, ನಾನು ಕೆಲಸದಲ್ಲಿ ಬ್ಯುಸಿ ಇರ್ತೀನಿ. ನಂದು ಈ ಒಂದು ಡೈರೆಕ್ಟ್ ಕಾಂಟ್ಯಾಕ್ಟ್ ಭಾಳ ಕಡಿಮೆ ಆಗುತ್ತೆ. ತಿಂಗಳಲ್ಲಿ ಯಾವಾಗಾದ್ರೂ ಒಂದು ಫೋನ್ ಹಚ್ಚಿರ್ತೀನಿ, 2 ಸರ್ತಿ ಫೋನ್ ಹಚ್ಚಿರ್ತೀನಿ. ಯಾವಾಗಾದ್ರೂ ನಾನು ಫ್ರೀ ಸಿಕ್ಕಿದಾಗ ಓಕೆ ತಮ್ಮನ ಜೊತೆ ಭಾಳ ದಿವಸ ಆಯ್ತು ಮಾತಾಡೋ, ಸೊ ಯಾವಾಗ್ರೆ ಒಮ್ಮೆ ಹಚ್ಚಿರ್ತೀನಿ ನಾನು, ಹೌದಲ್ಲ. ಸೊ ಅದಕ್ಕಿಂತ ಮುಂಚೆ ಡೈಲಿ ಕಾಂಟ್ಯಾಕ್ಟ್ ಮಾತ್ರ ಮಮ್ಮಿ ಜೊತೆ ಇರುತ್ತೆ. ಒಂದು ಯಾವಾಗ್ಲೂ ಮಮ್ಮಿ ಜೊತೆನೆ, ಮಮ್ಮಿಗೆ ನಾನು ಕೇಳ್ತಿರ್ತೀನಿ ಹೆಂಗಿದಾನೆ, ಏನ್ ಮಾಡ್ತಾ ಇದ್ದಾನೆ, ಕಾಲ್ ಹಚ್ಚಿದ್ದಿ ಮಾಡಿದ್ದೆ ಅಷ್ಟೇ ಕೇಳ್ತಿರ್ತೀನಿ. ಅದನ್ನ ಬಿಟ್ರೆ ಯಾವಾಗೂ ಪರ್ಸನಲ್ ಕ್ಲೋಸ್ ಟು ಕ್ಲೋಸ್ ಟಾಕ್, ನಿಮ್ ಪ್ರೊಫೆಷನ್ ಬಗ್ಗೆ ಟಾಕ್ ಮಾತ್ರ ನಾವು ಯಾವಾಗೂ ಮಾಡಿಲ್ಲ, ಹೌದಲ್ಲ. ಸೊ ಎನಿ ಟೈಮ್ ನಾವು ಬಂದಿರೋದ ಆ ಟೈಮ್ದಾಗ ಜಸ್ಟ್ ನಾವು ಕೆಲಸ ಬಿಸಿ ಇರ್ತೀವಿ. ನಿನ್ ಕೆಲಸ, ನೀವು ಹಾಲಿಡೇಸ್ ಬಂದಿರ್ತೀವಿ, ಸೊ ನೀನ್ ರಿಲ್ಯಾಕ್ಸ್ ಮಾಡ್ತಿರ್ತೀರಿ, ಸೊ ಹಂಗ ಮಾಡ್ತೀವಿ. ಸೊ ಇವತ್ತು ಓಪನ್ ಆಗಿ ನೀವು ನಮ್ಮ ತುಂಬ ವಿದ್ಯಾರ್ಥಿಗಳು ಪ್ರಿಪೇರ್ ಆಗ್ತಾ ಇದ್ದಾರೆ. ಓಕೆ, ದೇ ವಾಂಟ್ ಟು ಜಾಯಿನ್ ಆರ್ಮಿ, ದೇ ವಾಂಟ್ ಟು ಜಾಯಿನ್ ಪ್ಯಾರಾಮಿಲಿಟರಿ ಫೋರ್ಸ್. ಓಕೆ, ನೀನು ಅದು ಒಂದು ಪೀರಿಯಡಲ್ಲಿ ಇದ್ದೆ. ಸೊ ಎಕ್ಸಾಕ್ಟ್ಲಿ ಇದು ನಿಮ್ಗೆ ಗೊತ್ತಿರೋ ಪ್ರಕಾರ ನಿಂದು ಇಂಟರ್ವ್ಯೂ ಅದಕ್ಕೆ ನನಗೆ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಸೊ ತಮ್ಮ ಇದೀನಿ ಅನ್ಕಸಿ ನಾನು ನಿಮ್ದು ಏಕವಚನದಾಗ ಮಾತಾಡ್ತಾ ಇದ್ದೀನಿ. ಸೊ ಡೋಂಟ್ ಟೇಕ್ ಇಟ್ ರಾಂಗ್. ಸೊ ನಾವು ಮಾತಾಡೋದು ಆ್ಯಕ್ಚುಲಿ ಹಿಂಗೆ. ಸೊ ಅದ್ರಗೋಸ್ಕರ 11th ಕ್ಲಾಸ್ ಒಂದೇನೋ ಫೇಲ್ ಆಗಿದ್ರಿ, ನನಗೆ ಗೊತ್ತಿದೆ. ಅದು ಭಾಳ ಜನ ರಿಲೇಟಿವ್ಸ್ಗೂ ಗೊತ್ತಿಲ್ಲ ಇಲ್ಲೋ ತನಕ, ಅದನ್ನ ಹೈಡ್ ಮಾಡ್ಕೊಟ್ಟಿದ್ದು. 11th ಫೇಲ್ ಆಗಿ ಹುಡುಗ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಅಲ್ಲಿ ಸ್ವತಃ ನಾನು ಮತ್ತು ಮಮ್ಮಿ ಹೋಗಿರುವಂತ ಆ ಟೈಮಲ್ಲಿ ಟೀಚರ್ಸ್ಗಳು ಇವನು ತುಂಬಾನೇ ಬೇದಿರೋದು ನೋಡಿದ್ದೀನಿ. ಆದರೆ ಈ ಹುಡುಗ ಮೆಂಟಲಿ ತುಂಬಾನೇ ಸ್ಟ್ರಾಂಗ್ ಇದ್ದಾನೆ. ಯಾಕಂದ್ರೆ ಇಷ್ಟ ಅವಂಗೆ ಡಿಸ್ರೆಸ್ಪೆಕ್ಟ್ಫುಲ್ ಆಗಿತ್ತು ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಇದ್ರೆ ವಿತ್ ಸ್ಕೂಲ್ದಲ್ಲಿ. ಆ ಟೈಮಲ್ಲೆಲ್ಲ ಬರೀ ಕಂಪ್ಲೇಂಟೇ, ಹುಡುಗ ಏನು ಓದೋದಿಲ್ಲ, ಇನ್ನು ಏನಾಗುತ್ತೆ ಲೈಫ್ ಅಂತ ಗೊತ್ತಿಲ್ಲ ಅಂದಾಗ ನಾವು ಮಾತ್ರ ತಲೆ ಕೆಡ್ಸ್ಕೊಂಡಿರ್ಲಿಲ್ಲ. ನಾನು ಹೋಗಿದ್ದೆ ಬಂದಿದ್ದೆ, ಆ ಥರ ಏನೋ ಬಿಡು ತಮ್ಮ ಓದೋದು ಇಂಟ್ರೆಸ್ಟ್ ಇಲ್ಲ ಅನ್ಕಸಿ ಅನ್ಕೊಂಡಿದ್ದೆ. ಆ ಸ್ಟೇಜ್ದಿಂದ ಇವಾಗ ಲೈಫ್ ಹೆಂಗಿದೆ ಸರ್? ಇಟ್ ಈಸ್ ಅ ವಂಡರ್ಫುಲ್ ಜರ್ನಿ ಅನ್ಬೋದು ನಾ ಸರ್. ಭಾಳ ಬೆಸ್ಟ್ ಇತ್ತು ಜರ್ನಿ. ಓಕೆ, ಆ್ಯಕ್ಚುಲಿ ಜಬ್ ನಾನು ಹೆಂಗವಾಗ 11th ಫೇಲ್ ಆದ್ನಿ, ಇಟ್ ವಾಸ್ ಅ ಟಫ್ ಟೈಮ್ ಫಾರ್ ಮೀ. ನಿಂದೇನಾತ್ರಿ, ವಿ ಹ್ಯಾವ್ ಟು ಬಿ ಮೆಂಟಲಿ ನಾವು ಸ್ಟ್ರಾಂಗ್ ಇರ್ಬೇಕು. ಜಸ್ಟ್ ಬೇಸಿಕ್ಲಿ ನೋಡ್ರಿ, ನಾವು ಮೆಂಟಲಿ ಭಾಳ ಸ್ಟ್ರಾಂಗ್ ಇದ್ರೆ ಏನೈತಿ, ಯಾವ ಫೇಲಿಯರ್ಸ್ ಇದ್ರೂ ನಮ್ಗೆ ಏನೈತಿ, ನಮ್ಗೆ ಎಫೆಕ್ಟ್ ಮಾಡಂಗಿಲ್ಲ ಸರ್. ಅದು ಹಂಗೈತ್ರಿ. ಸೊ ಆಫ್ಟರ್ ದಟ್ ನಂದು ಏನೈತಿ ಇಂಟ್ರೆಸ್ಟ್ ಆಲ್ರೆಡಿ. ಅದು ಏನಾಗಿತ್ತು ಆಕ್ಚುಲಿ? ಅದೊಂದು ಸ್ವಲ್ಪ ಫೇಲಿಯರ್ ಆಕ್ಚುಲಿ ಏನೈತಿ, ನನ್ನ ಚಾಯ್ಸ್ ಕರುವಾಗಿತ್ತು. ಆಕ್ಚುಲಿ ನಂದು ಲ್ಯಾಕ್ನೆಸ್ ಇತ್ತು ತರಾಗ, ನಾ ಸ್ಟಡಿ ಅಷ್ಟು ಚಲೋ ಮಾಡ್ರಿ ಕೆಲದನ್ನ. ನನ್ನ ನೆಗ್ಲಿಜೆನ್ಸ್ಲಿ ನಾವ್ ಏನೈತಿ ಅದ್ರ ದೇಶ ನಾ ಫೇಲ್ ಆದ್ನ ಸರ್. ಅಲ್ಲಿ ನಿಮ್ಗೆ ಓದೋದು ಇಂಟ್ರೆಸ್ಟ್ ಐತಿ? ಇಂಟ್ರೆಸ್ಟ್ ಇತ್ತು ಅಲ್ಲಿ, ಬಟ್ ನನ್ನ ಚಾಯ್ಸ್ ಏನೈತಿ ಕರೆಕ್ಟ್ ಇರಲಿಲ್ಲ. ಸೈನ್ಸ್ ವಾಸ್ ನಾಟ್ ಮೈ ಚಾಯ್ಸ್. ಸೈನ್ಸ್ ಇಂಟ್ರೆಸ್ಟ್ ಇರಲಿಲ್ಲದ, ಬಟ್ ಸಮ್ವೇರ್ ವಿತ್ ಹರ್ಡ್ ಮೆಂಟಾಲಿಟಿ ನಾವ್ ಹತ್ರ ಹೋದ್ನಿ. ಎಲ್ಲರೂ ಸೈನ್ಸ್ ಮಾಡ್ತಾ ಇದಾರೆ ಅಟ್ ದಟ್ ಟೈಮ್ ಮೂಮೆಂಟ್ ಐ ಗಾಟ್ ಫೇಲ್ಡ್ ಸರ್ ಅಷ್ಟ ಹತ್ರದ. ಆಫ್ಟರ್ ದಟ್ ಬಟ್ ಮೈ ಇಂಟ್ರೆಸ್ಟ್ ವಾಸ್ ಸೇಮ್ ಟು ಜಾಯಿನ್ ಇಂಡಿಯನ್ ಆರ್ಮ್ ಫೋರ್ಸಸ್. ಸೊ ನಿಮ್ ಬಡ್ಡಿಂದ ನಾನು ನೋಡಿದ್ದೀನಿ 10th ತನಕ ನಾನು ಯಾವಾಗೂ ಕೇಳಿಲ್ಲ ನಿಮ್ದು ಏನಿದೆ ಆಸೆ ಅಂತ ಯಾವಾಗ. ಸೊ ಯಾವ ಇಯರ್ದಲ್ಲಿ ನಿಮ್ಗೆ, ಯಾವ ಕ್ಲಾಸ್ ಅಲ್ಲಿ ಯಾವಾಗ ನಿಮ್ಗೆ ಅನ್ಸಿದ್ಕಿ ನಾನು ಆರ್ಮಿ ಜಾಯಿನ್ ಆಗ್ಬೇಕಂತ? ಬೇಸಿಕ್ಲಿ ಸರ್ ನಂದು ಸ್ಪೋರ್ಟ್ಸ್ದಾಗ ನಾ ಭಾಳ ಇಂಟ್ರೆಸ್ಟೆಡ್ ಇದ್ನಿ. ವೆನ್ ವಿ ಗಾಟ್ ಶಿಫ್ಟೆಡ್ ಇನ್ ಬೆಳಗಾವ್, ಇಲ್ಲಿ ಶಿಫ್ಟ್ ಆದ್ನಿ 2007ದಾಗ. ಅವಾಗ ನಾವು ಇಲ್ಲಿ ಕಮಾಂಡೋ ಏರಿಯಾ, ಮೇನ್ಲಿ ಬೆಳಗಾವ್ ಕ್ಯಾಂಟ್ ಏರಿಯಾದಾಗ ನಾವೆಲ್ಲ ಹೋಗೋದು ಬರೋದು ನಮ್ಮ ಸ್ಕೂಲಲ್ಲಿ. ಯಾವ ಕ್ಲಾಸ್ ಅಲ್ಲಿ ಇದ್ರು ನೀವು? ಇನ್ 7th ಸ್ಟ್ಯಾಂಡರ್ಡ್ ವೆನ್ ಐ ಕೇಮ್. ಸೊ ಅವಾಗಿಂದ ನಾವು ಏನೈತಿ ಅದ ಎನ್ವೈರನ್ಮೆಂಟ್ದಾಗ ಏನ್ ನಾವು ನೋಡಾಕಿತ್ತು, ನಾವು ಕಮಾಂಡೋಸ್ ನಾವು ನೋಡ್ತಿದ್ವು, ನಮ್ ಯೂನಿಫಾರ್ಮ್ಸ್ ನೋಡ್ತಿದ್ವು, ನಾವು ಆರ್ಮಿ ಯೂನಿಫಾರ್ಮ್ಸ್. ನಮ್ದು ಎನ್ವೈರನ್ಮೆಂಟ್ದಾಗ ಏನ್ ನಮ್ ಫ್ರೆಂಡ್ಸ್ ಇದ್ರು, ಅವ್ರ ಫಾದರ್ಸ್ ಎಲ್ಲ ಆರ್ಮಿದಾಗ ಇದ್ರು ಅವ್ರ. ಸೊ ದೀಸ್ ಆಲ್ ಮೂಮೆಂಟ್ಸ್ ಏನೈತಿ ನಮ್ಗೆ ಇನ್ಸ್ಪೈರ್ ಮಾಡ್ತಿರಿ ಸರ್. ಅದು ಬಹಳ ಇನ್ಸ್ಪೈರ್ ಮಾಡಿತ್ರಿ ಅದ. ಸೊ ಈ ಎನ್ವೈರನ್ಮೆಂಟ್ ಐತಿ, ಮತ್ ನಾವ್ ಅವಾಗ ವಿಡಿಯೋಸ್ಗಳು ನೋಡೋದಾತ್ರಿ, ಏನಾದ್ರೆ ಒಂದು ಆರ್ಮಿ ಬಗ್ಗೆ, ಡಿಫೆನ್ಸ್ ಬಗ್ಗೆ, ಇಟ್ ವಾಸ್ ಆಲ್ ಅ ಮೋಟಿವೇಶನ್ ಫಾರ್ ಮಿ. ಓಕೆ ಓಕೆ. ಸೊ ನಾರ್ಮಲಿ ಎಲ್ಲ ಹುಡುಗರಿಗೂ ಅದೊಂದು ಯೂನಿಫಾರ್ಮ್ ಅಂದ್ರೆ ಅದೊಂದು
of course. And ಸೊ ಅವಾಗಿಂದ ನಾನು ಹೇಳ್ತೀನಿ ಆಕ್ಚುಲಿ ನೀನ್ ಅವಾಗ ಫಿಸಿಕಲ್ ಇವಾಗ ನೀವು ಫಿಸಿಕಲಿ ಆಲ್ರೆಡಿ ಫಿಟ್ ಆಗಿದ್ದೀರಿ. ಆ ಟೈಮಲ್ಲಿ ನಿಮ್ PUC ಟೈಮ್ದಲ್ಲೂ ಕೂಡ ನಿಮ್ದು ಅಂಡರ್ ವೇಟ್ ಇದ್ರಿ, ನೀವು ಸ್ಕಿನ್ನಿ ಇದ್ರಿ, ಫುಲ್ ತೆಳ್ಳಗಿದ್ರಿ. ಸೊ ಆ ಟೈಮ್ ಪೀರಿಯಡ್ದಾಗೂ ನಿಮಗೆ ಆರ್ಮಿ ಆಗ್ತೀನಂತ ನಿಮ್ ಕಾನ್ಫಿಡೆನ್ಸ್ ಇತ್ತು? ನೋ ಸರ್, ಕಾನ್ಫಿಡೆನ್ಸ್ ಏನು ಇರಲಿಲ್ಲ ನಂಗೆ ಅವಾಗ. ಡೇ ಬೈ ಡೇ ಯಾವಾಗ ನಾನು ನನ್ನ ಪ್ರಿಪರೇಷನ್ ಶುರು ಮಾಡಿದ್ನಿ ವಿತ್ ಡಿಸಿಪ್ಲಿನ್ದಾಗ ಏನು ನನ್ನ ರೂಟೀನ್ ಸ್ಟಾರ್ಟ್ ಮಾಡಿದೆ ಸರ್. ಸೊ ಒಂದ್ ನಿಮಿಷ. ಸೊ ಇವತ್ತು ಎಲ್ಲಾ ಸ್ಟೂಡೆಂಟ್ಸ್ಗಳಿಗೆ ಆಸ್ಪಿರೆಂಟ್ಸ್ ಹೇಳ್ತಾ ಇರೋದು, ನಮ್ಮ ತಮ್ಮ ಅಂತ ನಾನು ಹೇಳಲ್ಲ, ನಮ್ಮ ಅಂತಂದಲ್ಲಿ ಇವನು ಆಕ್ಚುಲಿ 5-6 ಮೆಂಬರ್ಸ್ ಇದ್ದಾರೆ, ಅಣ್ಣ ತಮ್ಮಗಳಿದ್ದಾರೆ, ಸೊ ಆರ್ಮಿದಾಗಿದ್ದಾರೆ. ಅದೊಂದು ಪ್ರೌಡ್ ಫೀಲಿಂಗ್. ಮತ್ತು ಯಾರೂ ಇರಲಿ, ಯಾರೋ ಒಬ್ಬ ಸೋಲ್ಜರ್ ನಾನು ಇಂಟರ್ವ್ಯೂ ತಗೋತಾ ಇದ್ದೀನಿ, ಒಬ್ಬ ವಾರಿಯರ್ ಇಂಟರ್ವ್ಯೂ ತಗೋತಾ ಇದ್ದೀನಲ್ಲ, ಅದು ನನಗೆ ತುಂಬಾನೇ ಖುಷಿ ಇದೆ. ಅದ್ರಾಗ ನಮ್ಮ ತಮ್ಮ ಇದ್ದಾನೆ ಅಂತ ಕಸಿನ ಹೇಳಿದ್ರೆ, ಆರ್ಮಿ ಅಷ್ಟೇ ಅಲ್ಲ, ಅದು ಆರ್ಮಿ ಬಿಟ್ಟ ನಂತರ ಪ್ಯಾರಾ ಸ್ಪೆಷಲ್ ಫೋರ್ಸ್ ಅಂತ ಕಸಿನ ಪ್ಯಾರಾ ಟ್ರೂಪರ್ ಒಂದು ಇಲೈಟ್ ಫೋರ್ಸ್ ಇದೆ. ಅದ್ರಾಗ ಸಪರೇಟ್ ಕಮಾಂಡೋ ಟ್ರೈನಿಂಗ್ ತರ ಸೆಲೆಕ್ಷನ್ ಮಾಡ್ತಾರ ಅವರು, ಅದನ್ನ ಕೂಡ ಇವರು ಪಾಸ್ ಆಗಿದ್ದಾರೆ. ಸೊ ಇವಾರ ಪ್ಯಾರಾ ಟ್ರೂಪರ್ ನಾವು, ಹೌದಲ್ಲ? ಸೊ ಅದ್ರದ್ದು ಏನ್ ಕ್ರೈಟೀರಿಯಾ ಇತ್ತು ನಿಮಗೆ? ಈಗ ಆರ್ಮಿ ಮಾತ್ರ ಜಾಯ್ನ್ ಸೆಲೆಕ್ಷನ್ ಆಗ್ಬಿಟ್ಟಿತ್ತು. ಓಕೆ, ಅದನ್ನ ನೋಡೋಣ ಹೆಂಗ್ ಸೆಲೆಕ್ಷನ್ ಆಯ್ತಂತ. ಸದ್ಯಕ್ಕೆ ಇವಾಗ ಪ್ಯಾರಾ ಟ್ರೂಪರ್ ಅಂದ್ರೆ ಏನಿದು? Actually, paratrooper is a word who is specialized in airborne forces like that. Airborne. Paratrooper he's a normal soldier ಅಲ್ರಿ ಸರ್. ಅವ್ರ ಏನೈತಿ ಸ್ಪೆಷಲ್ ಟ್ರೈನಿಂಗ್, ಸ್ಪೆಷಲ್ ಟಾಸ್ಕ್ ದೇಶದಿಂದ ಅವ್ರನ್ನ ಏನೈತಿ ಸ್ಪೆಷಲೈಸ್ಡ್ ತಯಾರು ಮಾಡಿರ್ತಾರೆ ಸರ್ ಅವ್ರಿಗೆ. ದಟ್ ಈಸ್ ಅ ಪ್ಯಾರಾಟ್ರೂಪರ್. ಏರ್ಬೋರ್ನ್ ಸೊ ನಮ್ಮ ಹುಡುಗರು ಎಲ್ಲ ಕನ್ನಡ ಮೀಡಿಯಂ, ಅಚ್ಚ ಕನ್ನಡದಾಗ ನಮ್ಗೆ ಅರ್ಥ ಆಗೋದ. ಏರ್ಬೋರ್ನ್ ಅಂದ್ರೆ ಅಂತ ಇರೋದು ನೀವು ಮ್ಯಾಗಿಂದ ಫ್ಲೈಟ್ ಜಂಪ್ ಮಾಡಿ ಕಸಿಂದ ನೀವು ಆಕ್ಷನ್ ಮಾಡ್ಬೇಕು, ಹೌದಲ್ಲ? ಓಕೆ, ಸೊ ಅದ್ರಾಗ ನಿಮ್ ಸೆಲೆಕ್ಷನ್ ಕ್ರೈಟೀರಿಯಾ ಹೇಗಿತ್ತು? ಸೆಲೆಕ್ಷನ್ ಕ್ರೈಟೀರಿಯಾ ಹೆಂಗೈತ್ರಿ? ಇಟ್ ವಿಲ್ ಟೇಕ್ ಫಾರ್ 5 months ಸೆಲೆಕ್ಷನ್ ಕ್ರೈಟೀರಿಯಾ ಐತಿ ಅದ್ರಾಗ. ಟೋಟಲಿ ಫಿಸಿಕಲಿ ಮೆಂಟಲಿ ಎವ್ರಿಥಿಂಗ್ ಸರ್. ಅದ್ರಾಗ ಎಲ್ಲರೂ ನಿಮ್ದು ಏನೈತಿ ಮ್ಯಾಗಿಂದ ಕೆಳಗ್ ಮತ್ತೆ ಫಿಸಿಕಲಿ ಮೆಂಟಲಿ ಎಲ್ಲ ಚೆಕ್ ಮಾಡ್ತಾರ ಅದ್ರಾಗ. ಓಕೆ, ಏನ್ ನಿಮ್ದು ಲೆವೆಲ್ ಐತ್ರಿ, ಏನ್ ನಿಮ್ದು ಲಾಸ್ಟ್ ಗಿವ್ ಅಪ್ ಲೆವೆಲ್ ಮಟ್ಟ ಅವ್ರು ನಿಮ್ಗೆ ತ್ರಾಸ್ ಕೊಡ್ತಾರೋ, ಟಾರ್ಚರ್ ಕೊಡ್ತಾರೋ. ಅಟ್ ದಟ್ ಯಾವ ತರ ಟಾರ್ಚರ್ ಅಂದ್ರೆ ಏನಾದ್ರು ಫಿಸಿಕಲಿ ಫ್ರಮ್ ಅಲ್ಲಿ ಫಿಸಿಕಲಿ ಏನ್ ಮಾಡ್ತಾರೆ ಸರ್? ಒಂದು ಥೋಡಿ ನಮಗೆ ಇದು ಟಾಸ್ಕ್ ಅದಾವ. 5 kilometer ರನ್ನಿಂಗ್ ವಿತ್ 5 kg, 5 kilometer ರನ್ನಿಂಗ್ ವಿತ್ 5 kg, 15 ರನ್ನಿಂಗ್ ಇರ್ತಾವ. ಇವ 15 ಟೈಮ್ಸ್ ಇರ್ತಾವ್ರಿ. 15 ಟೈಮ್ ಓಡಬೇಕು. 15 ಟೈಮ್ಸ್ ಮಂತ್ಲಿ twice ತಗೋತಾರ. 5 months ದಾಗ ಅಂದ್ರೆ ಇದು ಎಷ್ಟು? 3 months ಕೋರ್ಸ್. 3 times ಇನ್ ಅ ಮಂತ್ ಹಿಂಗ ತಗೋತಾರ ಸರ್ ಅವರ. ಅದ್ರ ನಡಕ್ಕೆ ಏನ್ ಮಾಡ್ತಾರು? 10 kilometer ವಿತ್ 15 kg weight ಚೇಂಜ್ ಮಾಡ್ತಾರೆ. ಮತ್ತೆ ಚೇಂಜ್ ಮಾಡ್ತಾರೆ. ಅದ್ರ ನಡಕ್ಕೆ ಏನ್ ಮಾಡ್ತಾರೆ? ಒಂದು ಟಾಸ್ಕ್ ಏನೈತಿ ನಿಮ್ದ 10 kilometer 15 kg ಇರ್ತಿ. ಸೊ ಇದನ್ನೆಲ್ಲ ಏನೈತಿ ನೀವು ಎಲ್ಲ ಕಂಪ್ಲೀಟ್ ಮಾಡ್ಕೋತ ಏನ್ ಮಾಡ್ತಾರೆ? 15 kilo weight ನಾರ್ಮಲಿ ಒಬ್ಬ ಮನುಷ್ಯ, ನಾರ್ಮಲ್ ಮನುಷ್ಯ, ಓಕೆ, ಇನ್ ಕೇಸ್ 15 kilo weight ಅಂದ್ರೆ ಒಬ್ಬ ಮನುಷ್ಯ ಓಡ್ಬೇಕಾದ್ರೆ ಮ್ಯಾಕ್ಸಿಮಮ್ ಒಂದು 2 kilometer ಓಡ್ಬೋದು. ನಾರ್ಮಲ್ ಮನುಷ್ಯ ಅಂದ್ರೆ ಮೇ ಬಿ 1-2 kilometer ಆಗಂಗಿಲ್ಲ ಸರ್. ಆಗಂಗಿಲ್ಲ, ಮೋಸ್ಟ್ಲಿ 1 kilometer. ಅಂದ್ರೆ ಆರ್ಮಿ ಭರ್ತಿ ಮಾಡೋ ಹುಡುಗರು ಇವಾಗ ಸೆಲೆಕ್ಟ್ ಆಗ್ತಾರಲ್ಲ, ಅವ್ರು ಅಟ್ ಲೀಸ್ಟ್ ಮ್ಯಾಕ್ಸಿಮಮ್ ಒಂದು 2 kilometer 3 kilometer ಓಡ್ಬೋದು. ಆದ್ರೆ ನಿಮಗೆ 5 kilometer 10 kilometer ಓಡಬೇಕು ವಿತ್ ಟೈಮ್. ಯಾವ ಟೈಮ್ ಲಿಮಿಟ್ ಇರ್ತದೆ? ವಿತ್ ಇನ್ 45 minutes you have to qualify. 45 minutes ಅಲ್ಲಿ ಕ್ವಾಲಿಫೈ ಮಾಡಿದ್ರೆ ನೀವು ಕಮಾಂಡೋಗೆ ಎಲಿಜಿಬಲ್ ಇದ್ದೀರಾ. ದಿಸ್ ಇಸ್ ಜಸ್ಟ್ ಅ ಪಾರ್ಟ್ ಆಫ್ ಇನಿಷಿಯಲ್ ಫೇಸ್ ದಾಗ ಬೇಸಿಕ್. ಇನಿಷಿಯಲ್ ಫೇಸ್ ಬತ್ರಿದ. ನಿಮ್ದು ಫೈನಲ್ ಫೇಸ್ ದಾಗ ಏನ್ ಮಾಡ್ತಾರ? they will take 20 kilometers. 20 to 30 kilometers ತಗೋತಾರ ಆಕ್ಚುಲಿ. ಅದ ಇಟ್ಸ್ ಆಲ್ರೆಡಿ ಫೈನಲ್ ದಾಗ ನೀವು ಎಷ್ಟು ಕಿಲೋಮೀಟರ್ ಓಡಿರೋದು? 32 kilometers ನಾವು ಓಡಿದ್ದೇವೆ ಸರ್. 32 kilometers. weight is for 20 kgs. 20 kg weight carry ಮಾಡಿ 20 kg carry ಮಾಡ್ಕೊಂಡು we have 32 kilometers ಓಡಿದ್ದೇವೆ ಸರ್. ಓಕೆ, those qualifying time is 4 hours ಇತ್ತು. ಇಷ್ಟೆಲ್ಲ ಆದ ನಂತರ ಇವಾಗ ಪ್ಯಾರಾಟ್ರೂಪರ್ ಆದ್ರಿ, ಪ್ಯಾರಾ SF ಆದ್ರಿ, ನಾರ್ಮಲ್ ಸೋಲ್ಜರ್ ಆರ್ಮಿದವರು, ಅಗ್ನಿವೀರ್ ಆಯ್ತು, ಬೇರೆ ಸೋಲ್ಜರ್ಸ್ ಆಯ್ತು, ಅವ್ರಿಗೆ ಮತ್ತೆ ನಿಮಗೆ ಏನ್ ಡಿಫ್ರೆನ್ಸ್ ಇದೆ? ಏನ್ ಬೆನಿಫಿಟ್ ಆಗ್ತೈತಿ ಅದರಿಂದ? ಸೊ ಫಸ್ಟ್ ಡಿಫ್ರೆನ್ಸ್ ಐತಿ ಯೂನಿಫಾರ್ಮ್ ಆಗೈತ್ರಿ. ನಾರ್ಮಲ್ ಸೋಲ್ಜರ್ಸ್ ಏನ್ ಯೂನಿಫಾರ್ಮ್ ವೇರ್ ಮಾಡ್ತಾರ, ನಮ್ದು ಯೂನಿಫಾರ್ಮ್ ಐತ್ರಿ ಭಾಳ ವೇರಿ ಇರ್ತೈತ್ರಿ ನಮ್ಮ ಹತ್ರ. ವಿ ಹ್ಯಾವ್ ಅ ಮೆರೂನ್ ಬೇರೆ ಎಲ್ಲರಿಗೂ ಸಿಗಂಗಿಲ್ಲ ಸರ್. ಇದು ಮೆರೂನ್ ಏನ ಮೆರೂನ್ ಕ್ಯಾಪ್ ಕೊಡ್ತಾನೆ. ಅದ ರೆಡ್ ಕಲರ್ ಕ್ಯಾಪ್ ಏನಿರ್ತಾರೆ ದಟ್ ಈಸ್ ಅ ಮರೂನ್ ಬೇರೆ. ಅದೆಲ್ಲರಿಗೂ ಸಿಗಂಗಿಲ್ಲ ಸರ್. ಎಲ್ಲರಿಗೂ ಸಿಗಲ್ಲ, ನಾರ್ಮಲ್ ಪೀಪಲ್ ಇಲ್ಲಂಗಿಲ್ಲ. ಬಟ್ ಅನ್ನೋದು ಮತ್ತೊಂದು ಬ್ಯಾಚ್ ಇರ್ತೈತ್ರಿ ನಮ್ಗ, ದಟ್ ಈಸ್ ಬ್ಯಾಚ್ ವಿಚ್ ಇಸ್ ಪ್ಯಾರಾಶೂಟ್ ಜಂಪ್ ಆಗದ ಸಿಗ್ತೈತ್ರಿ. ಅದೊಂದು ಸಪರೇಟ್ ಬ್ಯಾಚ್ ಸರ್. ಅದು ನಾವ್ ಏನೈತಿ ಹಿಂದಿ ಒಳಗೆ ಚಿಡಿಯಾ ಅಂತಾರ. ಅದ್ರ ಆಕ್ಚುಲಿ ಒಳಗ ಸಿಂಬಲ್ ಟೈಪ್ ಆಫ್ ಅ ಚಿಡಿಯಾ. ಅದ್ರ ವಿಂಗ್ಸ್ ಇರ್ತಾವ್ರಿ, ಅದ ಪ್ಯಾರಾಶೂಟ್ ಸಿಂಬಲ್ ಇರ್ತದ. ಆ ಬ್ಯಾಚ್ ನಿಮ್ಗೆ ಎಲ್ಲೂ ಸಿಗಂಗಿಲ್ಲ. ಇಟ್ ಇಸ್ ಟೋಟಲಿ ನೀವು ಎಲ್ಲಿ ರೊಕ್ಕ ಕೊಡ್ರಿ, 10,000 ಲಕ್ಷ ಕೊಡ್ರಿ, ಎಲ್ಲಿ ಕೊಡ್ರಿ, ನಿಮ್ಗೆ ಸಿಗಲ್ಲ. ಯು ಹ್ಯಾವ್ ಟು ಅರ್ನ್ ಇಟ್. We have to earn it, sir. ಆ ಟೈಪ್ ಇದಾಯ್ತಿರೋದ. ಸೊ ಟೋಟಲಿ ಡಿಫ್ರೆಂಟ್ ಕಾಣಿಸ್ತದೆ ಸರ್. ಆ ಮನುಷ್ಯ ನಿಲ್ತಾರ ನಾರ್ಮಲ್ ಸೋಲ್ಜರ್, ಪ್ಯಾರಾ ಸೋಲ್ಜರ್ ಅಂದ್ರೆ ಒಂದ್ ಅಲಗೆ ಗತ್ತ ಬೇರೆ ಇರ್ತೈತಿ. ಮನುಷ್ಯ ಆಟೋಮೆಟಿಕ್ಲಿ ನೋಡಿದ್ರೆ ಗೊತ್ತಾಗ್ತೈತಿ ಪ್ಯಾರಾದವ ಇದಾನೆ.
ಸೊ ಆಟೋಮೆಟಿಕ್ಲಿ ಫಿಸಿಕಲ್ ಅಟೈರ್ ನೋಡ್ರಿ, ಅವ್ರ ಆಟಿಟ್ಯೂಡ್ ನೋಡ್ರಿ, ಅವ್ರದ್ದು ವೇ ಆಫ್ ಡೂಯಿಂಗ್ ದ ಟಾಸ್ಕ್ ನೋಡ್ರಿ ನೀವ. ಅಂದ್ರೆ ನಾರ್ಮಲ್ ಆರ್ಮಿದವ್ರಕ್ಕಿಂತ ಇವ್ರು ಟಾಪ್ ಕ್ಲಾಸ್ ಇದ್ದ, ಟಾಪ್ ಕ್ಲಾಸ್, ಟೋಟಲಿ ಟಾಪ್ ಕ್ಲಾಸ್. ಟಾಪ್ ಕ್ಲಾಸ್ ಅಂದ್ರೆ ಇನ್ ದ ಸೆನ್ಸ್ ಅವ್ರ ಫಿಸಿಕಲ್ ಆಗ್ಲಿ, ವರ್ಕಿಂಗ್ ಸ್ಟೈಲ್ ಆಗ್ಲಿ, ಡಿಸಿಪ್ಲಿನ್ ಆಗ್ಲಿ, A to Z ಅವ್ರಿಗಿಂತನೂ ನೀವು ಬೆಸ್ಟ್ ಆಗಿರ್ಬೇಕು. ಬೆಸ್ಟ್ ಒಳಗ್ ಬೆಸ್ಟ್. ಈಗ ಆರ್ಮಿ ಜಾಯಿನ್ ಆಗೋರೆ ವಾರಿಯರ್ಸ್ ಅನ್ಕೋತೀವಿ ನಾವು. ವಾರಿಯರ್ಸ್ ಆಗಿ ಬೆಸ್ಟ್ ವಾರಿಯರ್ಸ್ ಅವ್ರ ಮೇನ್ ಐತ್ರಿ. ನಾವು ಅದ ಸರ್, ನಾವು ಅವಾಗ ಸೆಲೆಕ್ಷನ್ ಆದ್ರೆ ಇನಿಷಿಯಲಿ ನಾವ್ ಏನಿತ್ತು, ನಾವು ಸೆಲೆಕ್ಷನ್ ಆಗ್ಬೇಕು ಅಷ್ಟ ಮಾಡಿದ್ವಿ. ನಾವು ಸೆಲೆಕ್ಷನ್ ಆಗ್ಬಿಟ್ಟು 1 ವರ್ಷ ಆಯ್ತು, 2 ವರ್ಷ ಆಯ್ತು, 3 ವರ್ಷ ಬೋರ್ ಆಗೈತ್ರಿ. ಇದು ಏನೈತಿ ಸೇಮ್ ಎಲ್ಲರೂ ಸೋಲ್ಜರ್ಸ್, ನಾವು ಸೋಲ್ಜರ್ಸ್. ನಾವ್ ಅಂದನ್ ನೋಡಿದ್ವಿ ಮೆರೂನ್ ಬ್ಯಾಕ್ ಇದಾರ ಒಬ್ರು ಭಾಳ ಡಿಫ್ರೆಂಟ್ ಕಾಣಿಸಾಕೈತ್ರಿ, ಯೂನಿಕ್ ಕಾಣಿಸಾಕೈತ್ರಿ ಸರ್. ಅವ್ರದ್ದು ವೇ ಆಫ್ ಸ್ಟ್ಯಾಂಡರ್ಡ್, ಫಿಸಿಕಲ್ ಸ್ಟ್ಯಾಂಡರ್ಡ್ ನೋಡಿದ್ವಿ ನಾವು. ನಮ್ಗೆ ಅವಾಗ ಮತ್ ಒಂದ್ ಹುಟ್ಟಿದ ಸರ್, ವಿ ಹ್ಯಾವ್ ಟು ಅರ್ನ್ ದಿಸ್ ಆಲ್ಸೋ. ಅದು ಸೊ ಇವಾಗ ಜಸ್ಟ್ ಆರ್ಮಿ ಜಾಯಿನ್ ಆಗೋರು ಹುಡುಗರಿಗೆ ಅದನ್ನೇ ಹೇಳ್ತಾ ಇರೋದು. ಆರ್ಮಿ ಜಾಯಿನ್ ಆದ ನಂತರ ನಿಮ್ಗೆ ಚಾಲೆಂಜಸ್ ಇರ್ತವೆ. ನೀವು ನಾರ್ಮಲ್ ಆಗಿ ಬದುಕಬೇಕಾದ್ರೂ ಬದುಕಬಹುದು. ಇಲ್ಲ ನಿಮ್ಗೆ ಚಾಲೆಂಜಸ್ ಇಷ್ಟ ಇದೆ, ಮುಂದೆ ಇನ್ನೊಂದು ಗೋಲ್ ಸೆಟ್ ಮಾಡ್ಕೋಬೇಕಾದ್ರೆ ಮುಂದೆನೊಂದು ತುಂಬಾ ಅವಕಾಶಗಳು ಸಿಗ್ತಾವ, ಹೌದಲ್ಲ? ಕಮಾಂಡೋ ಜಾಯಿನ್, ಸ್ಪೆಷಲ್ ಫೋರ್ಸ್ ಜಾಯಿನ್ ಆಗ್ಬೋದು ಸರ್. NSG ಐತ್ರಿ, NSG ಜಾಯಿನ್ ಆಗ್ಬೋದು. ವಿ ಕ್ಯಾನ್ ಬಿ ಆಫೀಸರ್ಸ್ ಆಲ್ಸೋ ಇಫ್ ಯು ವಾಂಟ್ ಟು ಇಂಟ್ರೆಸ್ಟೆಡ್ ಅಂದ್ರೆ ಅದು ಮಾಡ್ಬೋದು ನಾವು. ಆಫೀಸರ್ಸ್ ಓಕೆ. ಯಾರಾದ್ರೂ ಸ್ಪೋರ್ಟ್ಸ್ ಅಲ್ಲಿ ಆದ್ರೆ ಸ್ಪೋರ್ಟ್ಸ್ ಬಹಳ ಬೆಸ್ಟ್ ಆಪರ್ಚುನಿಟೀಸ್ ಅದಾವ ಸರ್. ನೀರಜ್ ಚೋಪ್ರಾ, ಮಿಲ್ಕಾ ಸಿಂಗ್ ಬಹಳ ಬೆಸ್ಟ್ ಆಪರ್ಚುನಿಟೀಸ್ ಅದಾವ ನಮ್ಗೆ. ಇವರೆಲ್ಲ ಜಸ್ಟ್ ಆರ್ಮಿದಿಂದಾನೇ ಸ್ಪೋರ್ಟ್ಸ್ ಸರ್ ಹಂಗ ಮಾಡಿದಾರೆ ಸರ್ ಅವರೆಲ್ಲರೂ. ಓಕೆ, ಒಲಿಂಪಿಕ್ ಲೆವೆಲ್ಸ್ ಮಟ್ಟ ಹೋಗಿ ಬಂದಾರ ಸರ್ ಎಲ್ಲರೂ. ಇವಾಗ ನಿಮಗೆ ಹೆಂಗಿದೆ ಲೈಫ್? ಇಟ್ಸ್ ಅ ವೆರಿ ಬೆಸ್ಟ್ ಲೈಫ್ ಅಂತ ಅನ್ಸರ್. ನಾ ರಿಕಮೆಂಡ್ ಅಡ್ವೈಸ್ ಮಾಡ್ತಾನೆ ಈಗಿನ ಯೂತ್ಗೆಲ್ಲ ರಿಕಮೆಂಡ್ ಮಾಡ್ತಾನು. ಒನ್ಸ್ ಇನ್ ಲೈಫ್ ಟೈಮ್ ಯು ಹ್ಯಾವ್ ಟು ಜಾಯಿನ್ ಡಿಫೆನ್ಸ್. ಒಂದ್ ಸರ್ತಿ ಆದ್ರೂ ಜಾಯಿನ್ ಮಾಡಿ ಸರ್. ಅಗ್ನಿವೀರ್ ಸ್ಕೀಮ್ ಏನ್ ಬಂದಿತ್ರಿ, ಇದ ಬೆಸ್ಟ್ ಪಾರ್ಟ್ ಐತ್ರಿ ಸರ್ ಈಗಿನ ಟೈಮ್ದಾಗ. ಜಸ್ಟ್ ನೀವು ಅಗ್ನಿವೀರ್ ಜಾಯಿನ್ ಆಗ್ರಿ, ಒಂದ್ಸಲ 4 ವರ್ಷ ನೀವು ಸರ್ವಿಸ್ ಮಾಡ್ರಿ, ಸರ್ವ್ ಮಾಡ್ರಿ ನೇಷನ್ಸ್ ಸಲಾರ್ಗೆ ಅಂತ. ನೀವು ರಿಟೈರ್ಮೆಂಟ್ ತಗೋರಿ, ಮತ್ತೆ ಹೊರಗೆ ಬಂದು ನೀವು ಏನ್ ಬೇಕಾದ್ರು ನಿಮ್ ಸಿವಿಲ್ ಜಾಬ್ಸ್ ದಾಗ ಎಲ್ಲಿ ಬೇಕಾದ್ರು ನೀವು ಏನೈತಿ ಜಾಯಿನ್ ಆಗ್ರಿ ಸರ್. ಇಟ್ ಇಸ್ ದ ಬೆಸ್ಟ್. ನಿಮ್ಗೆ ಡಿಫೆನ್ಸ್ ಲೈಫ್ ಏನ್ ಮಾಡ್ತೈತಿ, ಫ್ರಮ್ ಟಾಪ್ ಟು ಬಾಟಮ್ ಎಲ್ಲ ಒಂದ್ ನಿಮ್ಗೆ ಏನೈತಿ ರುಟೀನ್ ನಿಮ್ಗೆ ಕಲಿಸ್ತೈತಿ ಸರ್. ಒಂದ್ ಲೈಫ್ ಲೀಡ್ ಮಾಡಕ್ ನಿಮ್ಗೆ ಏನ್ ಮಾಡ್ತೈತ್ರಿ, ಒಂದ್ ಬೆಸ್ಟ್ ನಿಮ್ಗೆ ವಿ ಕ್ಯಾನ್ ಸೇ ದಟ್ ಒಂದ್ ಲೈಫ್ ಲೀಡ್ ಮಾಡಕ್ ನಿಮ್ಗೆ ಬೆಸ್ಟ್ ಒಂದು ಹಾದಿ ಮಾಡಿಕೊಡ್ತಾರೆ. ಓಕೆ, ಸೊ ಇವಾಗ ನನಗೆ ಬೇಕಾಗಿರೋದು ಆ ಪಾರ್ಟ್ಗೆ. ಇವಾಗ ಫಸ್ಟ್ ಇನ್ ಕೇಸ್ ಇವಾಗ ಒಬ್ಬ ಹುಡುಗ ಫಿಸಿಕಲಿ ವೀಕ್ ಇದ್ದಾನೆ, ಮೆಂಟಲಿ ವೀಕ್ ಇದ್ದಾನೆ. ಓಕೆ ಫೈನ್, ಮೆಂಟಲಿ ವೀಕ್ ಇನ್ ದ ಸೆನ್ಸ್ ಒಂದು ಸ್ವಲ್ಪ ಎಕ್ಸಾಮ್ಸ್ ಕನ್ನಡ ಮೀಡಿಯಂ ಹುಡುಗರು, ನಮ್ಮ ಎಲ್ಲ ಎಕ್ಸ್ಪೀರಿಯನ್ಸ್ ಮ್ಯಾಕ್ಸಿಮಮ್ ಕನ್ನಡ ಮೀಡಿಯಂ ಹುಡುಗರು ಇರ್ತಾರೆ. ಎಕ್ಸಾಮ್ ಪಾಸ್ ಆಗೋದು, ಫಿಸಿಕಲ್ ರೆಡಿ ಮಾಡ್ಕೋಬೇಕಾದ್ರೆ ಅವ್ರಿಗೆ ಏನ್ ಮಾಡಬೇಕು? ಈಗ ವಿತ್ತಿನ ನೀವು ತಯಾರಿ ಮಾಡಬೇಕಾದ್ರೆ ನಾರ್ಮಲಿ ಒಬ್ಬ ಮನುಷ್ಯ ರೆಡಿ ಆಗಬೇಕಾದ್ರೆ ಒಂದು ನಾರ್ಮಲ್ ಆರ್ಮಿ ಭರ್ತಿ ಆಗಲಿ, ಅಗ್ನಿವೀರ್ ಭರ್ತಿ ಆಗಲಿ, SSC GD ಫಿಸಿಕಲ್ ಆಗಲಿ, ಸೊ ಅವ್ನು ಡೈಲಿ ರೂಟೀನ್ ಎಷ್ಟು ದಿವಸ ತನಕ ಹಿಂಗೆ ಫಾಲೋ ಮಾಡಬೇಕು? ಒಂದು ಬೇಸಿಕ್ ಆಗಿ ನೀವು ಹೆಂಗೆ ಮಾಡಿದ್ರಿ ಮತ್ತೆ ಇಷ್ಟು ಮಾಡಲೇಬೇಕಂತ ಏನಾದ್ರು? ಸರ್ ಡಿಫೆನ್ಸ್ ಜಾಯ್ನ್ ಆಗಬೇಕಾದ್ರೆ ನಂದು ಫಸ್ಟ್ಗೆ ನಂದು ಎಕ್ಸಾಂಪಲ್ ಕೊಡ್ತಾನ್ರಿ. ನಾ NCC ಜಾಯ್ನ್ ಆಗಿದ್ನಿ ಫಸ್ಟ್. NCC ವಿಚ್ ಈಸ್ ಅ ವೆರಿ ಬೇಸಿಕ್ ಪಾರ್ಟ್ ಐತಿ, ಮತ್ ಭಾಳ ಒಂದು ಬೆಸ್ಟ್ ಪಾರ್ಟ್ ಐತಿ. ನಿಮ್ಗೆ ಒಂದು ಅಪ್ಗ್ರೇಡ್ ತಗೋಬೇಕಾದ್ರ ಯಾವ್ದಾರ ಒಂದು ಫಾರ್ ಡಿಫೆನ್ಸ್ ಐ ಕ್ಯಾನ್ ಸೇ ಇಟ್. ಯಾವಾರ ಫೋರ್ಸ್ ಹೋಗ್ರಿ ನೀವು, NCC ಬೆಸ್ಟ್ ಪಾರ್ಟ್ ಐತ್ರಿ. ನಿಮ್ NCC ಒಳಗೆ ಏನೈತಿ ಭಾಳ ನಿಮ್ಗೊಂದು ಬೇಸಿಕ್ಸ್. ಅದು ತುಂಬಾ ಸ್ಕೂಲಲ್ಲಿ ಇವಾಗ NCC ಆಯ್ತು, ಸ್ಕೂಲ್ ಆಯ್ತು, ಕಾಲೇಜಸ್ ಅಲ್ಲಿ NCC ಇಲ್ಲ. ಓಕೆ, ಸೊ ನಾರ್ಮಲಿ ನಾವು NCC ಬಿಟ್ ಕಸಿಂದ ಆದ್ರೂ NCC ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಅದು ಯಾವ ತರ ಹೆಲ್ಪ್ ಆಗುತ್ತೆ ಮುಂದೆ ಅದನ್ನು ಡಿಸ್ಕಸ್ ಮಾಡೋಣ. ಇವಾಗ ನಾರ್ಮಲ್ ಒಬ್ಬ ಹುಡುಗ ನಾರ್ಮಲ್ ಏನ್ ಮಾಡ್ಬೇಕ್ರಿ, ಒಂದ್ ಐತಿ ನಾವು ಡಿಸಿಪ್ಲಿನ್ ಇರ್ಬೇಕು ಸರ್. ಫಸ್ಟ್ ಆಫ್ ಆಲ್ ಫಿಸಿಕಲ್ ನಮ್ಗೆ ಇರೋದು ಅಂದ್ರೆ ಒಂದು ಡಿಫೆನ್ಸ್ ಜಾಯ್ನ್ ಆಗ್ಬೇಕಾದ್ರೆ ಏನೈತಿ ಫಿಸಿಕಲ್ ಮೆಂಟಲಿ ಎರಡು ಪರ್ಫೆಕ್ಟ್ ಬೇಕು ನಮ್ಗೆ. ಸೊ ಫಿಸಿಕಲ್ ಪಾರ್ಟ್ ಮಾರ್ನಿಂಗ್ ವಿ ಹ್ಯಾವ್ ಟು ವೇಕ್ ಅಪ್. ಮಾರ್ನಿಂಗ್ ಏನೈತಿ ಒಂದು 5 ಗಂಟೆ 4 ಗಂಟೆಗೆ ಎದ್ದೇನೈತಿ ನಮ್ಮ ರೂಟೀನ್ ಸೆಟ್ ಮಾಡ್ಕೋಬೇಕ್ರಿ. ನಾಟ್ ಹಾರ್ಡ್ಲಿ 1 hour 1.5 hour ಅಷ್ಟೇ ಹಿಡಿತೈತಿ ನಮ್ಗ. ಅದ್ರಾಗ ಏನೈತಿ ನಮ್ ರನ್ನಿಂಗ್ ಪ್ರಾಕ್ಟೀಸ್ ಆಯ್ತು, ನಮ್ ಫಿಸಿಕಲ್ ಮ್ಯಾಗ ಏನೈತಿ ಒಂದು ಕಾನ್ಸಂಟ್ರೇಟ್ ಮಾಡಿ. ಡೈಲಿ ಎಷ್ಟು ಕಿಲೋಮೀಟರ್ ರನ್ನಿಂಗ್ ಮಾಡಬೇಕು? ಡೈಲಿ ರನ್ನಿಂಗ್ ಪಾರ್ಟ್ ನೋಡ್ರಿ ಸರ್ ನೀವು, ಇಟ್ ಆಲ್ ಡಿಪೆಂಡ್ಸ್ ಆನ್ ದಿ ಕ್ರೈಟೀರಿಯಾ ಏನ್ ಬಿಡತ್ತಾರ ಅದ್ರ ಮ್ಯಾಗ ನಾವು ಹೋಗ್ಬೋದ್ರಿ ಸರ್. ಇಫ್ ಒಂದು ಸೆಲೆಕ್ಷನ್ ಏನೈತಿ 5 ಕಿಲೋಮೀಟರ್ ಬಿಡತ್ತಾರ ಅಂದ್ರೆ ವಿ ಹ್ಯಾವ್ ಟು ಗೋ ವಿತ್ 10 ಕಿಲೋಮೀಟರ್ ರನ್ನಿಂಗ್. ನೀವು 5 ಕಿಲೋಮೀಟರ್ ನಾವು ಇವಾಗ SSC GD ನೇ 5 ಕಿಲೋಮೀಟರ್ ಇದೆ, 24 ನಿಮಿಷನೂ ಇದೆ. ಸೊ 5 ಕಿಲೋಮೀಟರ್ ನಾವು ಪ್ರಿಪೇರ್ ಆಗ್ಬೇಕಾದ್ರೆ ಇವಾಗ ಡೈಲಿ ಆ ಪರ್ಸನ್ ಶುಡ್ ರನ್ ಫಾರ್ 10 ಕಿಲೋಮೀಟರ್, ಅಟ್ ಲೀಸ್ಟ್ 8 to 10 ಕಿಲೋಮೀಟರ್. ಸೊ ಅದಕ್ಕಿಂತ ಒಂದು 2-3 ಕಿಲೋಮೀಟರ್ ಎಕ್ಸ್ಟ್ರಾ ಓಡ್ಲೇಬೇಕು ನಾವು. ಅದಕ್ಕೆ ಸರ್ ನೀವು ಸ್ಟಾಮಿನಾ ಬಿಲ್ಡ್ ಮಾಡ್ಕರಿ ಫಸ್ಟ್. ಸ್ಟಾಮಿನಾ ಬಿಲ್ಡ್ ಮಾಡ್ಕೊ ಸ್ಲೋಲಿ ವಿತೌಟ್ ಟೈಮ್ ಏನೈತಿ ಸ್ಲೋಲಿ ಒಂದು 8 to 10 ಕಿಲೋಮೀಟರ್ಸ್ 5 to 10 ಕಿಲೋಮೀಟರ್ಸ್ ಏನ್ ಮಾಡ್ರಿ ನೀವು ಜಸ್ಟ್ ಏನೈತಿ ಸ್ಟಾಮಿನಾ ಬಿಲ್ಡ್ ಮಾಡ್ಕೋರಿ ಫಾರ್ 4-5 months. ಸ್ಟಾಮಿನಾ ಬಿಲ್ಡ್ ಆಗೋದಾಗ ಏನೈತಿ ಟೈಮಿಂಗ್ ಕ್ಯಾಲ್ಕುಲೇಷನ್ ತಗೋರಿ ನೀವು. ಫಾರ್ ನೆಕ್ಸ್ಟ್ 3-4-5 months ಏನ್ ಮಾಡಿದ್ರಿ ಟೈಮ್ ಹಿಡ್ಕೊಂಡು ಏನೈತಿ ನೀವು ಪ್ರಾಕ್ಟೀಸ್ ಮಾಡ್ರಿ. ಸೊ ಫಸ್ಟ್ ನಾವು ಒಂದು 2-3 ತಿಂಗಳು ಬರೀ ಸ್ಟಾಮಿನಾ ಅಂದ್ರೆ ಅಷ್ಟು ಓಡೋ ಕೆಪಾಸಿಟಿ ಡೆವಲಪ್ ಮಾಡ್ಕೋಬೇಕು. ಅದಾದ ನಂತರ ಒಂದು 2 ತಿಂಗಳು ನಾವು ಟೈಮಿಂಗ್ ನಾವು ಕವರ್ ಅಪ್ ಮಾಡ್ಕೊಳಕ್ ಪ್ರಯತ್ನ ಮಾಡಬೇಕು. ಓಕೆ, ಸೊ ಹಾರ್ಡ್ಲಿ ಒಂದು 6 months ಇಸ್ ಇನಫ್.
8 months ಹಿಡೀರಿ ಸರ್ ನೀವು ಹಾರ್ಡ್ಲಿ 8 months ದಾಗ ಪರ್ಫೆಕ್ಟ್ ಎಂತ ಬೇಕಾದ ಫಿಸಿಕಲ್ ಏನಿತ್ರಲ್ಲ ನಿಮ್ಗೆ 3 months ಅಲ್ಲಿ ಏನಾದ್ರೂ ಶಾರ್ಟ್ ಕಟ್ ಮೆಥಡ್ ಅಲ್ಲಿ 3 months ಆಗ್ಬೋದು ಸರ್ ಆಗ್ಬೋದ್ರಿ ಬಟ್ ಯು ಹ್ಯಾವ್ ಟು ಬಿ ಟೋಟಲಿ ಡಿಸಿಪ್ಲಿನ್ಡ್ ಫಿಲ್ ನಿಮ್ದು ಡೈಟ್ ಆತು ಪ್ಲಸ್ ಫಿಸಿಕಲ್ ಆತು ರೀ ಎರಡು ನೀವು ಏನಿ ಚಲೋ ಮೇಂಟೈನ್ ಮಾಡ್ರಿ ಇಟ್ ವಿಲ್ ಬಿ ಡೆಫಿನೆಟ್ಲಿ ಓಕೆ ಭಾಳ ನೀವು ಏನೈತಿ ಒಂದೊಂದು ಸೆಕೆಂಡ್ ಏನೈತಿ ಒಂದೊಂದು ಮಿನಿಟ್ ನೀವು ಏನೈತಿ ವೇಸ್ಟ್ ಮಾಡಿ ಡಿಸ್ಟ್ರಾಕ್ಟ್ ಮಾಡ್ಕೊಂಡಿಲ್ದ ನಿಮ್ದು ಒಂಥರ 3 ತಿಂಗಳದಾಗ ಪ್ರಿಪೇರ್ ಆಗ್ಬೇಕಾದ್ರೆ ಎಷ್ಟು ಅವರ್ಸ್ ನಾವು ಡೈಲಿ ಫಿಸಿಕಲ್ ರೆಡಿ ಮಾಡ್ಕೋಬೇಕು ಫಿಸಿಕಲ್ ಸರ್ 2 hours 2 to 3 hours ಮಾರ್ನಿಂಗ್ 1.5 hour ಈವ್ನಿಂಗ್ 1.5 hour ಈ ನಮ್ನಿ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಏನೈತ್ರಿ ನೀವು ಸರ್ ನಿಮ್ಮ ಪ್ರಿಪರೇಷನ್ ಶುರು ಮಾಡಿದ್ರೆ ಅಂದ್ರೆ ಡಿಸಿಪ್ಲಿನ್ಡ್ ವೇದಾಗ ಶುರು ಮಾಡಿದ್ರೆ ಅಫ್ಕೋರ್ಸ್ ಯು ಕ್ಯಾನ್ ಡೂ ಇಟ್. ನಾವು ನವೋದಿಶ ಕೋಚಿಂಗ್ ಕ್ಲಾಸ್ ಎಲ್ಲ ವಿದ್ಯಾರ್ಥಿಗಳಿಗೂ ಹೇಳೋದು, ನಾವು ಯಾವುದೋ ಒಂದು ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಅಂದರೆ ಡೆಫಿನೆಟ್ಲಿ ಒಬ್ಬ ಅಲ್ಲಿ ಟ್ರೈನ್ಡ್ ಪರ್ಸನ್ ಇರ್ತಾನೆ, ಅವನೇ ಟ್ರೈನಿಂಗ್ ಕೊಡೋದು. ಓಕೆ, ರಿಟರ್ನ್ ಎಕ್ಸಾಮ್ಗೋಸ್ಕರ ಮಾತ್ರ ನಾವು ಅದೀವಿ ಆಲ್ರೆಡಿ. ಎಕ್ಸಾಮ್ ಡೈಲಿ ಲೈವ್ ಕ್ಲಾಸಸ್ ಇರ್ತವೆ, ಎಲ್ಲ ಕೋಚಿಂಗ್ ಕೊಡ್ತೀವಿ. ಫಿಸಿಕಲ್ ಕೂಡ ಆದರೆ ಭೀ ನಾವು ಒಂದು ನಾರ್ಮ್ಸ್ಗಳು ಸೆಟ್ ಮಾಡ್ತೀವಿ. ಈಗ ತುಂಬ ಕಡೆ ನೋಡ್ತೀವಿ ಟ್ರೈನಿಂಗ್ ಅನ್ಕಸಿ ಹೆಂಗೆ ಸಿಕ್ಕಂಗೆ ಟ್ರೈನ್ ಮಾಡಕ್ಕೆ ಇಡ್ತಾರೆ. ಸೊ ಆಕ್ಚುಲಿ ಹಂಗೆ ಮಾಡಿದ್ರೆ ಏನು ಯೂಸ್ ಆಗಲ್ಲ. ಸೊ ಅದೊಂದು ಪ್ರಾಪರ್ ಪ್ಲಾನಿಂಗ್ ವೇದಿಂದ ಪ್ರಾಪರ್ ಪ್ಲಾನಿಂಗ್ ಐತ್ರಿ. ಇದು ಮುಂಜಾನೆ ಏನೈತ್ರಿ ಅವ್ರು ಇಷ್ಟು ಮಾಡ್ಕೊಂಡ್ರ ಅಂದ್ರೆ ಏನೈತಿ, ಮತ್ ನೆಕ್ಸ್ಟ್ ಏನೈತಿ ತಂದ ಸ್ಟಡೀಸ್ ಏನೈತ್ರಲ್ಲ ಹೋಲ್ 3-4-5 hours ಏನೈತಿ ಸ್ಟಡೀಸ್ ಮ್ಯಾಗ ಕಾನ್ಸಂಟ್ರೇಟ್ ಮಾಡ್ಕೋಬೇಕ್ರಿ ಸರ್. ಹಿಯರ್ ಏನೈತಿ ಮೆಂಟಲಿ ತಂದು ಪ್ರಿಪೇರ್ ಮಾಡ್ಕೋಬೇಕ್ರಿ ಅವ್ರ ಫಾರ್ ಸ್ಟಡೀಸ್ ಪ್ರಿಪರೇಷನ್. ಇದಿಷ್ಟ ಆತಂದ್ರೆ ಏನೈತಿ ಮತ್ತೆ ಈವ್ನಿಂಗ್ ಟೈಮ್ ದೇ ಫಾರ್ ಫಿಸಿಕಲ್ ಟೈಮ್ ಫಾರ್ ಪ್ರಿಪರೇಷನ್ ಮತ್ತೆ ಹಿಡ್ಕೊಂಡು ಅವ್ರು ಇಷ್ಟು ಮಾಡ್ರಂದ್ರೆ ವಿತಿನ್ 3 months 4 months ಇಟ್ ವಿಲ್ ಬಿ ಬೆಸ್ಟ್. 3-4 months ಅಲ್ಲಿ ನಾವು ಪ್ರಿಪೇರ್ ಆಗ್ಬೋದು ಸರ್. ಓಕೆ, ಸೊ ಇವಾಗ ಹೆಂಗಿದೆ, ಇವಾಗ ನಿಮ್ಮ ಫ್ರೆಂಡ್ಸ್ ನೀವು ಕಂಪೇರ್ ಮಾಡಿದ್ರೆ ನಿಮ್ಮ ಲೈಫ್ ಬೆಟರ್ ಇದೆ, ಪ್ರೈವೇಟ್ ಲೈಫ್ ಬೆಟರ್ ಇದೆ, ಯಾವ್ದು ನಿಮ್ಗೆ ಬೆಸ್ಟ್ ಅನ್ಸುತ್ತೆ? ಸೊ ಅಫ್ಕೋರ್ಸ್ ನಮ್ಮ ಲೈಫ್ ಬೆಟರ್ ಅಂತ, ಯಾಕಂದ್ರೆ ನಿಮ್ಮ ಲೈಫ್ ನೀವು ಬೆಸ್ಟ್, ನಮ್ಮ ಲೈಫ್ ನಮ್ ಬೆಸ್ಟ್. ನಾವು ಮನೆ ಊಟ ಮಾಡ್ತೇವಿ, ಆರಾಮ್ ಮಮ್ಮಿ ಜೊತೆ ಇರ್ತೇವಿ, ನಮಗೂ ಓಕೆ ಫೈನ್. ಆದ್ರೆ ನಮ್ಗೆ ನಮ್ಮ ಲೈಫಲ್ಲಿ ಏನ್ ಅನಿಸ್ತೈತಿ, ನಾವು ಮಾಡೋದು ಇನ್ನೂ ಮಾಡ್ಬೇಕು, ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಆದ್ರೆ ನೀವು ಮಾಡ್ತಿರ್ತೀರ ಪ್ರತಿಯೊಂದು ವರ್ಕ್ ಆ ದೇಶಗೋಸ್ಕರ ಮಾಡ್ತಿರ್ತೀರ, ಸರ್ವಿಸ್ಗೋಸ್ಕರ. ನಾವು ಮಾಡೋದು ಕೆಲಸ ಏನು ನಮ್ಮ ಸ್ವಾರ್ಥಗೋಸ್ಕರ ಮಾಡೋದು, ಆ ಕೆಲಸ ಆಗುತ್ತೆ. ಸೊ ಅದೊಂದು ನಮಗೆ ಇರ್ತೈತಿ, ನಮಗ್ ಒಂದ್ ಯಾವ್ದು ಚಾನ್ಸ್ ಸಿಗ್ಲಿಲ್ಲ ಅನ್ಕಲ್ಸಿ ಡೆಫಿನೆಟ್ಲಿ ಎಲ್ಲರಿಗೂ ಇದ್ದೇ ಇರ್ತೈತಿ. ಸೊ ಅದ್ರಗೋಸ್ಕರ ನಿಮಗೆ ಇದು ಇನ್ನೂ ಮಟ್ಟ ಏನಾದ್ರು ಅಂತದ್ದು ಸ್ಪೆಷಲ್ ಆಪರೇಷನ್ ಮಾಡುವಂತ ಅವಕಾಶ ದೇಶಗೋಸ್ಕರ ನೀವು ಸ್ಪೆಷಲಿ ಏನಾದ್ರು ಒಂದು ಡೆಡಿಕೇಟೆಡ್ ಮಾಡಿದ್ರಿ, ಏನಾದ್ರು ಅವಕಾಶ ಮಿಷನ್ಸ್ ಅದಕ್ಕೆ ಕೊಟ್ಟಿದ್ರು ನಿಮ್ಗೆ? ಆಕ್ಚುಲಿ ನಂದು ಏನೈತಿ ಸರ್, ನಾ ಆಸ್ ಅ ಕ್ಲರ್ಕ್ ಆಗಿ ಜಾಯಿನ್ ಇನ್ ಇಂಡಿಯನ್ ಕ್ಲರ್ಕ್ ಆಗಿ ಜಾಯಿನ್ ಆಗಿದ್ದೇನೆ ಸರ್. ಸೊ ಬೀಯಿಂಗ್ ಅ ಡೆಸ್ಕ್ ಜಾಬ್ ಏನೈತಿ ಅಪರ್ಚುನಿಟಿ ಸಿಗ್ಲಿಲ್ಲ ನನಗೆ ಅದ, ಬಟ್ ಐ ವಾಸ್ ಟೋಟಲಿ ನನಗೆ ಇದೇ ಇಂಟ್ರೆಸ್ಟ್ ಇತ್ತು ನನಗೆ ಆಕ್ಚುಲಿ. ಸೊ ಆ ಇಂಟ್ರೆಸ್ಟ್ ಏನೈತಿ, ನಾ ಏನೈತಿ ಪ್ಯಾರಾ ಫೋರ್ಸ್ ಏನೈತಿ ನನ್ನ ವಾಲಂಟಿಯರ್ ಮಾಡಿದ್ನಿ ಜಸ್ಟ್ ಫಾರ್ ದಿಸ್. ಸೊ ಇವಾಗ ಇನ್ನೊಂದಿದೆ, ಆರ್ಮಿ ಜಾಯಿನ್ ಆದ ನಂತರ ಹುಡುಗರಿಗೆ ಏನ್ ಕಲ್ಪನೆ ಇದೆ, 20 ವರ್ಷ ಆದ ನಂತರ ನಮ್ಗೆ ಏನು ಮಾಡಕ್ಕಾಗಲ್ಲ, ಹೊಳ್ ಬರ್ಬೇಕಂತ. ಸೊ ಅದನ್ನ ಏನಾದ್ರು ನಾವು ಅದ್ರಿಗೆ ಇನ್ನೂ ಗ್ರೋತ್ ಆಗ್ಬೇಕಾದ್ರೆ, ಆರ್ಮಿದಲ್ಲಿಯೂ ನಾನು ಆಫೀಸರ್ ರೀಚ್ ಆಗ್ಬೋದು, ಇಲ್ಲಾಂದ್ರೆ 60 ವರ್ಷ ತನಕ ನಾನು ಸರ್ವಿಸ್ ಮಾಡ್ಬೇಕಾದ್ರೆ ಹುಡುಗ ಏನ್ ಮಾಡ್ಬೇಕು? ಸೇಮ್ ಸರ್, ಅಲ್ಲಿ ನಾವು ಏನೈತಿ ಸೆಲೆಕ್ಷನ್ ಆಗೋದಾಗ ಏನೈತಿ ನಮ್ದಲ್ಲಿ ಹಸಲ್ ಸ್ಟ್ರಗಲ್ ಏನ್ ಎಂಡ್ ಆಗಂಗಿಲ್ಲ. ಅಲ್ಲಿಯೂ ನಮ್ ಒಳಗೆ ಏನೈತಿ ಡಿಪಾರ್ಟ್ಮೆಂಟ್ ಎಕ್ಸಾಮ್ಸ್ ಇರ್ತಾವ, ಬೇಕಂದ್ರೆ ನಾವು ಅಲ್ಲಿಯೂ ಸ್ಟಡಿ ಮಾಡ್ಬೋದು, ಅಲ್ಲಿಯೂ ನಾವು ಬೆಸ್ಟ್ ನಮ್ದು ನಾವು ಏನೈತಿ ಅಪ್ಗ್ರೇಡ್ ಮಾಡ್ಕೋತಿರ್ಬೇಕು. ಈಗ ನೀವು ಕ್ಲರ್ಕ್ದಾಗ ಅದರ ಅಂತ ಹೇಳಿದ್ರಿ, ಒಬ್ಬ ಹುಡುಗ ಕ್ಲರ್ಕ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಅವಾಗ? ಕ್ಲರ್ಕ್ ಆಗ್ಬೇಕಾದ್ರೆ ಸಿಂಪಲ್ ಸರ್, ಸೇಮ್ ಐತ್ರಿ ನಮ್ದು ಏನು ಹೆಚ್ಚು ಬ್ಯಾರೆ ರೂಟೀನ್ ಇಲ್ರ ಸರ್. ಫಾರ್ GD, ಫಾರ್ ಕ್ಲರ್ಕ್, ಫಾರ್ ಟ್ರೇಡ್ಮನ್, ಫಾರ್ SKTs, ಎವ್ರಿಥಿಂಗ್ ಫಾರ್ ಆಫೀಸರ್ ಲೆವೆಲ್ ಆಲ್ಸೋ ಏನಾತ್ರಿ ಸೇಮ್ ರೂಟೀನ್ ಐತ್ರಿ ಸರ್. ಸೇಮ್ ರೂಟೀನ್ ಐತಿ. ಇದ್ರ ಕ್ಲರ್ಕ್ ಆಗ್ಬೇಕಾದ್ರೆ ಸೆಲೆಕ್ಷನ್ ಯಾವ ತರ ಮಾಡ್ತಾರೆ? ಸೆಲೆಕ್ಷನ್ ಸೇಮ್, ಓನ್ಲಿ ಫಾರ್ ರಿಟರ್ನ್ ನಮ್ದು ಏನೈತಿ ಸೆಲೆಕ್ಷನ್ ಬೇರೆ ಆಗ್ತದೆ. ರಿಟರ್ನ್ದಾಗ ಮಾಡಿಟ್ಟು ನೀವು ಟಫ್ ಆಕೈತ್ರಿ, ಬಟ್ ಫಿಸಿಕಲಿ ಸೇಮ್ ಐತ್ರಿ ನಮ್ದು ಸರ್. ಇವಾಗ ಕ್ಲರ್ಕ್ ಮಾಡ್ಬೇಕಂತ ಕಸಿನ್ ಇಷ್ಟ ಇದ್ದಾರ ಹುಡುಗರು ಬೇರೆ ಎಕ್ಸಾಮ್ ಬರಿಬೇಕಾಗ್ತೈತಿ? ಯಾ, ಕ್ಲರ್ಕ್ ಅವ್ರು ಏನೈತಿ ಫಸ್ಟ್ ಅಪ್ಲಿಕೇಶನ್ ತುಂಬಬೇಕಾದ್ರೆ ಅವ್ರಿಗೆ ಕ್ಲರ್ಕ್ ಆಪ್ಷನ್ ಕೊಡ್ಬೇಕಾಗ್ತದೆ ಸರ್. ಈಗಿನ ಏನೈತಿ ಅಗ್ನಿವೀರ್ ಸ್ಕೀಮ್ ಐತ್ರಿ, ಸೇಮ್ ಅಗ್ನಿವೀರ್ದಾಗೂ ಏನೈತಿ ಡಿಫ್ರೆಂಟ್ ಪಾರ್ಟ್ ಕೊಟ್ಟಿದ್ದಾರೆ. ಅಲ್ಲಿ ಮೊದಲು ನೀವು ಒಳಗೆ ಟ್ರೈನಿಂಗ್ ಹೋದ ನಂತರ ಅಲ್ಲಿ ಮತ್ತೆ ಸೆಲೆಕ್ಷನ್ ಮಾಡ್ತಾರ. ಇನಿಷಿಯಲ್ ಡೇಸ್ದಾಗ ನೀವು ಸೆಲೆಕ್ಷನ್ ಟೈಮ್ದಾಗ ಏನ್ ಮಾಡ್ತಾರೋ, ಈಗ GD ಕೊಡತಾರೋ ಸೆಲೆಕ್ಷನ್ ಅದ ಟೈಮ್ದಾಗ ಕರೀತಾರ ಅವ್ರ. ಸಪರೇಟ್ ಬರ್ತಿರ್ತಾವ ಸರ್. ಸೊ ಅಟ್ ದಟ್ ಟೈಮ್ ಕ್ಲರ್ಕ್ ಯಾವಾಗ ಕರೀತಾರ ಅವರ ಕ್ಲರ್ಕ್ ನಾವು ಕೊಡಬಹುದು. ಕ್ಲರ್ಕ್ ಮಾಡ್ಬೇಕಾದ್ರೆ ಇವಾಗ ಯಾವ ನಾಲೆಜ್ ಇರ್ಬೇಕು, ಯಾವ ಸಬ್ಜೆಕ್ಟ್, ಯಾವ ಟಾಪಿಕ್ಸ್? ಮೇನ್ಲಿ ಸರ್ ಸೇಮ್ ದಿಸ್ ಇಸ್ ಇನ್ ಕಾಮನ್ ಎಕ್ಸಾಮ್ಸ್ ಅದಾವಲ್ಲ, GK ಮ್ಯಾಥ್ಸ್ ರೀಸನಿಂಗ್ ಕಂಪ್ಯೂಟರ್ ಬೇಸಿಕ್ಸ್ ಅಂತ ಎಕ್ಸ್ಟ್ರಾ ಬೇಕಾಗ್ತೈತಿ. ಮಾರ್ಕ್ಸ್ ಜಾಸ್ತಿ ಬರಬೇಕು. ರೈಟ್. ಓಕೆ ಓಕೆ. ಸೊ ಇವಾಗ ನಿಮ್ಮದು ಪ್ಯಾರಾಟ್ರೂಪರ್ ಆಗಿದ್ದೀರಾ, ಫೈನ್. ಸೊ ಹಾಲಿಡೇಸ್, ಪರ್ಸ್ನಲ್ ಲೈಫ್ ಹೆಂಗಿದೆ ನಿಮ್ದು? ಯಾಕಂದ್ರೆ ನಿಮಗೆ ನಾನು ನೋಡಿ ಪ್ರಕಾರ ಭಾಳ ಸರ್ತಿ ಇವಾಗೂ ಜಸ್ಟ್ ಹಾಲಿಡೇಸ್ ಬಂದಿದ್ದಾನಂದ್ರೆ ಜಸ್ಟ್ ಒಂದು 10 days ಬಂದಿದ್ದಾನೆ. ಅದು ನಮ್ಮ ಡ್ಯಾಡಿಯವರು, ನಮ್ಮ ತಂದೆಯವರು CISF ದಾಗ ಇದ್ದವರು.
ಸೊ ಅವ್ರದ್ದೊಂದು ಆನಿವರ್ಸರಿ ಡೆತ್ ಆನಿವರ್ಸರಿ ನಾವು ಅದು ಸೆಲೆಬ್ರೇಟ್ ಮಾಡೋಕ್ಕೆ ಅನ್ಕೊಂಡು ಬಂದಿರೋದಿಲ್ಲಿ. ಸೊ ಒಂದು 10 days ಹಾಲಿಡೇ ಕೊಟ್ಟಿದ್ದಾರೆ. ಸೊ ಏನಾದರೂ ಮನೆ ಮಿಸ್ ಮಾಡ್ಕೊರೋದು, ಡಿಪ್ರೆಷನ್, ಎಲ್ಲೋನ್ ಒಬ್ಬನೇ ಅದೀನಿ, ಕೆಲಸನೇ ಇರ್ತಾವೆ, ಆ ಥರ ಏನಾದರೂ ಫೀಲಿಂಗ್ಸ್ಗಳು ಇರ್ತಾವ, ಹೆಂಗೆ ನೀವು ಅದನ್ನ ಓವರ್ಕಮ್ ಸರ್ ಈ ಕ್ವಶನ್ ಭಾಳ ಬೆಸ್ಟ್ ಕ್ವಶನ್ ಕೇಳಿದಾರೆ ನೀವು. ಈ ಕ್ವಶನ್ದಾಗ ನಾವು ನೀಟ್ ಒಂದು ಭಾಳ ಒಂದು ಮೆಸೇಜ್ ಕೊಡ್ಬೇಕಂತೈತ್ರಿ ನಮ್ಮ ಯೂತ್ಗ. ಫಸ್ಟ್ ಏನೈತಿ ಸರ್, ನೊಬ್ಬ ಯೂತ್ ಏನ್ ತಯಾರಿ ಮಾಡ್ತಾರಲ್ಲ ಅವ್ರ ಯಾವ ಎಕ್ಸಾಮ್ ತಯಾರಿ ಮಾಡ್ತಾರಲ್ಲ ಅವ್ರ ಒಂದು ಮೈಂಡ್ ಸೆಟ್ ಇಟ್ಕೋಬೇಕ್ರ. ಅವ್ರಿಗೆ ಡಿಫೆನ್ಸ್ ಜಾಯ್ನ್ ಆಗ್ಬೇಕು, ಅದಕ್ಕೆ ಆಗ್ಬೇಕು ಸರ್ವಿಸ್, ನೇಷನ್ ಸರ್ವಿಸ್ ಮಾಡಕಂದ್ರಲ್ಲ. ಸೊ ಯು ಹ್ಯಾವ್ ಟು ವಿತ್ ಮೈಂಡ್ ಸೆಟ್ ಅದ ಹೋಗ್ಬೇಕ್ರ ಅವ್ರ. ಇಲ್ಲಿ ನಾವು ರೊಕ್ಕ ಮಾಡ್ಬೇಕಂತ ಬರಾನಿಲ್ಲ ಇಲ್ಲಿ. ಓಕೆ, ವಿ ಆರ್ ನಾಟ್ ಕಮಿಂಗ್ ಹಿಯರ್ ಫಾರ್ ಟು ಅರ್ನ್ ಮನಿ, ವಿ ಆರ್ ಕಮಿಂಗ್ ವಿತ್ ಫಾರ್ ಪ್ಯಾಷನ್ ಟು ಸರ್ವ್ ದ ನೇಷನ್. ಸೊ ಈ ಪ್ಯಾಷನ್ ಇಟ್ಕೊಂಡು ಬರ್ಬೇಕು ಸರ್, ಮೈಂಡ್ ಸೆಟ್ ಭಾಳ ಕ್ಲಿಯರ್ ಮೈಂಡ್ ಸೆಟ್ ಇಟ್ಕೊಂಡು ಅವ್ರು ಈ ಇದ್ರಾಗ ಎಂಟರ್ ಆಗ್ಬೇಕು ಸರ್. ಓಕೆ, ಸೊ ಬರೀ ದುಡ್ಡುಗೋಸ್ಕರ ನೀವು ಆರ್ಮಿ ಒಳಗೆ ಜಾಯ್ನ್ ಆದ್ರೆ ನೀವು ಸರ್ವೈವ್ ಮಾಡೋದು ಕಷ್ಟ ಆಗ್ತದೆ ಸರ್. ಯು ವಿಲ್ ಬಿ ಡಿಪ್ರೆಸ್ಡ್ ಟೋಟಲಿ. ನೀವೇನ್ ಕ್ವಶನ್ ಅಂದ್ರೆ ಯು ವಿಲ್ ಬಿ ಡಿಪ್ರೆಸ್ಡ್. ಎಲ್ಲ ಸಿಟ್ಟು ಸಿಗಾನೆಲ್ಲ ನಮ್ ಪ್ರೆಷರ್ ಐತಿ, ಕೆಲಸ ಪ್ರೆಷರ್ ಐತಿ. ದಿಸ್ ಈಸ್ ಪ್ರೊಫೆಷನ್. ಈ ಪ್ರೊಫೆಷನ್ ಇಸ್ 9 to 5 ನಾಟ್ ಅ ಪ್ರೊಫೆಷನ್ ಅಲ್ಲ. ಸೊ ಪ್ಯೂರ್ ಆಗಿ ನೀವು ಸರ್ವಿಸ್ಗೋಸ್ಕರ ಅನ್ಕಸಿಂದ ಪ್ಯೂರ್ ಇಂಟೆನ್ಷನ್ ಬಂದ್ರೆ ನಿಮ್ಗೆ ಡೆಫಿನೆಟ್ಲಿ ನೀವು ಎಂಜಾಯ್ ಮಾಡ್ತಾರೆ ಸರ್, ಲೈಫ್ ಎಂಜಾಯ್ ಮಾಡ್ತೀರಾ. ಕರೆಕ್ಟ್ ಇದೆ, ಯಾವುದೋ ಒಂದು ಕೆಲಸ ಮಾಡ್ಬೇಕಾದ್ರೆ ನಾವು ಇಂಟ್ರೆಸ್ಟ್ ಇಂದಾನೆ ಮಾಡ್ಬೇಕು. ಇವಾಗ ಬಂದಿರೋದು ದುಡ್ಡು ವಿಷಯ ಬಂದ್ವಿ ನಾವು. ಮಾನಿಟರಲ್ಲಿ ನಿಮಗೆ ಎಷ್ಟು ಸಫಿಶಿಯಂಟ್ ಸ್ಯಾಟಿಸ್ಫೈಡ್ ಆಗ್ತೀರಾ ನೀವು ಬರುವಂತ ಕೆಲಸಕ್ಕೆ, ನಿಮ್ ಸ್ಯಾಲರಿಗೆ? ಟುಡೇಸ್ ಇನ್ಫ್ಲೇಷನ್ ಹಿಸಾಬ್ಲೆ ನಮ್ಗೆ ಏನ್ ಸಿಗ್ಬೇಕು, ಗೌರ್ಮೆಂಟ್ ಏನ್ ಕೊಡೋದಿಲ್ಲ, ಭಾಳ ಬೆಸ್ಟ್ ಕೊಡೋದು ಸರ್. ಇಟ್ ಈಸ್ ಅ ವೆರಿ, ಇವಾಗ ಆಲ್ಮೋಸ್ಟ್ ಎಲ್ಲಾ ಸೋಲ್ಜರ್ ಸ್ಯಾಲರಿನು ಚೆನ್ನಾಗಿದೆ, ಬೆಸ್ಟ್ ಇದೆ. ನಮ್ಮ ಸಿವಿಲ್ ಜಾಬ್ದಾಗ ನೋಡಿದ್ರು ಮ್ಯಾನೇಜರ್ ಬರುವಂತ ಕೆಲಸ ಜಾಬ್ ಸ್ಯಾಲರಿ ಒಬ್ಬ ನಾರ್ಮಲ್ ಸೋಲ್ಜರ್ ಸಿಗ್ತೈತಿ. ಸೊ ದಿಸ್ ಇಸ್ ದ ಬೆಸ್ಟ್ ಪಾರ್ಟ್ ಅನ್ಕೋತೀನಿ ಸೋಲ್ಜರ್. ಅಕಾರ್ಡಿಂಗ್ಲಿ ಅದ ಸರ್, ಅವ್ರನ್ನ ಏನ್ ಅದ ಅದೇ ನೀವು ಏನೈತಿ ದುಡ್ಡು ನೋಡ್ಕೊಂಡ್ ಬರಕ್ ಆಗಂಗಿಲ್ರಿ ಇಲ್ಲಿ. ವರ್ಕ್ ಹೆಕ್ಟಿಕ್, ವರ್ಕ್ ಶೆಡ್ಯೂಲ್ ಭಾಳ ಟೋಟಲಿ ಹೆಕ್ಟಿಕ್ ಇರ್ತೈತಿ ಅಲ್ಲಿ. ಸೊ ಆಟೋಮೆಟಿಕ್ಲಿ ಏನೈತ್ರಿ ನಿಮ್ದ ಈಗ ಒಂದ್ JNK ಹೋಗ್ರಿ, ನೀವು ಎಲ್ಲರೇ ಹೋಗ್ರಿ ಸರ್, ಹಾರ್ಶ್ ಕ್ಲೈಮೇಟ್ ಇರ್ತೈತಿ, ಹಾರ್ಶ್ ಏರಿಯಾಸ್ ಇರ್ತಾವ್ರಲ್ಲಿ, ಡಿಫಿಕಲ್ಟೀಸ್ ಭಾಳ ಇರ್ತಾವ್ರಲ್ಲಿ. ಸೊ ಅಕಾರ್ಡಿಂಗ್ಲಿ ಏನೈತಿ ನಿಮ್ಗೆ ದೇ ಹ್ಯಾವ್ ಟು ಪೇ ಇಟ್ ಅಕಾರ್ಡಿಂಗ್ ಟು ರೂಲ್ಸ್. ಸೊ ಇವಾಗ ಜಮ್ಮು ಅಂಡ್ ಕಾಶ್ಮೀರ್ ಅದು ಹಾಕಿದಾಗ, ಪೋಸ್ಟಿಂಗ್ ಅದು ಹಾಕಿದಾಗ ಆ ಟೈಮ್ದಾಗ ನಿಮಗೆ ಫ್ಯಾಮಿಲಿ ಅಲೌಡ್ ಇರಂಗಿಲ್ಲ? ನೋ ಸರ್, ಇಲ್ಲ ಫ್ಯಾಮಿಲಿ ಅಲೌಡ್ ಇಲ್ಲ. ಯಾವ ಸ್ಟೇಟ್ ಅಲ್ಲಿ ಫ್ಯಾಮಿಲಿ ಅಲೌಡ್ ಇರಂಗಿಲ್ಲ? ಮೇನ್ಲಿ ಸರ್ ಇವ ಬಾರ್ಡರ್ ಏರಿಯಾಸ್ ಏನದವ್ರಲ್ಲ ಅಲ್ಲೆಲ್ಲ ಫ್ಯಾಮಿಲಿ ಅಲೌಡ್ ಇರಂಗಿಲ್ಲ. ಓಕೆ, ಸೊ ಅವಾಗ ನಿಮಗೆ ಕಂಪಲ್ಸರಿ ಎಷ್ಟು ವರ್ಷ ಇರ್ಬೇಕಾಗ್ತೈತಿ ವಿತೌಟ್ ಫ್ಯಾಮಿಲಿ? ವಿತೌಟ್ ಫ್ಯಾಮಿಲಿ ಸರ್ 3 years ಟೆನ್ಯೂರ್ ಇರ್ತೈತೆ ನಮ್ದು. ಏನಾದ್ರು 3 years to complete the 3 years of tenure in every area. ಓಕೆ. ಸೊ ಇವಾಗ ನಿಮ್ ಡೈಲಿ ರುಟೀನ್ ಯಾವ್ದು ಇರ್ತೈತಿ? ಮಾರ್ನಿಂಗ್ ಸರ್, ವಿ ಹ್ಯಾವ್ ಮಾರ್ನಿಂಗ್ PT ಇರ್ತೈತೆ ನಮ್ದು. 5 o'clock. 5 o'clock ಎಲ್ಲೇ ಬೇಕು ಸರ್. 5 o'clock we have to be ready in ground sir. 5 ಗಂಟೆಗೆ ಅಂದ್ರೆ ಗ್ರೌಂಡ್ ಒಳಗೆ ಇರಬೇಕು. 5 ಗಂಟೆ ಗ್ರೌಂಡ್ ಅಂದ್ರೆ 4 ಗಂಟೆಗೆ ಎಲ್ಲಬೇಕು. ಸೇಮ್ ರೂಟೀನ್. ಸೊ ಆಫ್ಟರ್ ದಟ್ ಏನೈತಿ 5 to 6, 6:30 ಏನೈತಿ ನಮ್ದು ಫಿಸಿಕಲ್ ಟ್ರೈನಿಂಗ್ ಮುಗಿತೈತಿ. ಅಂತ ಆಫ್ಟರ್ ದಟ್ 8:30 ಅಂದ್ರೆ ನಮ್ದು ಆಫೀಸ್ ಓಪನ್ ಆಗ್ಬಿಡ್ತೈತ್ರಿ. ಆಫೀಸ್ ಕೆಲಸ ನಾವು ಇದನ್ನೆಲ್ಲ ಮಾಡ್ಕೋತ ಏನೈತ್ರಿ 1:30 ನಮ್ದು ಲಂಚ್ ಇರ್ತೈತ್ರಿ. ವಿತಿನ್ 1 or 2:30 ದಾಗ ನಮ್ದು ಲಂಚ್ ಮುಗಿತೈತ್ರಿ. ಆಫ್ಟರ್ ದಟ್ ಏನೈತ್ರಿ ಮತ್ತೆ ಈವ್ನಿಂಗ್ ಮಟ ಏನ್ ಮಾಡ್ತಾರೆ, ಒಂದು 2 hours ರೆಸ್ಟ್ ಕೊಡ್ತಾರ್ರಿ. ಆಫ್ಟರ್ ದಟ್ ಏನ್ ಮಾಡ್ತಾರು ಮತ್ತೆ ನಿಮ್ದು ಏನೈತಿ ನಮ್ದು ಈವ್ನಿಂಗ್ ಟೈಮ್ ಗೇಮ್ ಪೀರಿಯಡ್ ಇರ್ತೈತಿ ನಮ್ಮ. ಸೊ ಬೇಸಿಕ್ಲಿ ಏನೈತಿ ಗೇಮ್ಸ್ ಇರ್ತಾವು, ಏನಾರ ಒಂಟಿ ಗೇಮ್ಸ್ ಆಟ ಆಡಕ್ ನಮ್ಗೆ ಏನೈತಿ ಒಂದು ಮೈಂಡ್ ರಿಫ್ರೆಶ್ ಮಾಡಕ್ ಏನೈತಿ ಗೇಮ್ಸ್ ಕೊಟ್ಟಿರ್ತಾರೆ ನಮ್ಗೆಲ್ಲ. ಒಂಟ್ ಆಟ ಆಡಕ್ ಟೈಮ್ ಇರ್ತದ. ಓಕೆ, ಅದೆಲ್ಲ ಮುಗಿಯೋದಾಗ ಏನೈತ್ರಿ ಮತ್ತೆ ಆಫ್ಟರ್ ದಟ್ ಏನೈತಿ ಮತ್ತೆ ಆಸ್ ಪರ್ ರಿಕ್ವೈರ್ಮೆಂಟ್ ಬೇಸಿಸ್ ಏನೈತಿ ನಮ್ಮ ಮತ್ತೆ ಆಫೀಸ್ ಬಂದ್ ಏನೈತಿ ಮತ್ತೆ ಅಂಟಿಲ್ 8 o'clock. ಟೈಮ್ ಇವಾಗ ನೀವು ಸೆಲ್ಫ್ಗೋಸ್ಕರ ಹಾಬಿ ನಿಮ್ದು ಏನಾದ್ರು ಒಂದೇ ಹಾಬಿ ಇದೆ, ಗೇಮ್ ಆಡ್ಬೇಕು, ಅದು ಈವ್ನಿಂಗ್ ಟೈಮ್ ನಮ್ಗೆ ಕೊಟ್ಟಿರ್ತಾರೆ. 3 hours. ಯಾವ ಸೋಲ್ಜರ್ ಇರ್ಲಿ ಅವ್ನ ಪರ್ಸನಲ್ ಟೈಮ್ ಕೊಟ್ಟಿರ್ತಾರೆ ಸರ್, ಸ್ಪೆಂಡ್ ಮಾಡಬಹುದು. ಅಲ್ಲಿ ಬಂದೇನೈತಿ ಎಲ್ಲರೂ ಆಟ ಆಡ್ತಾರೆ ಎಲ್ಲ ಸರ್. ಇವಾಗ ಇರೋದು ಅಗ್ನಿವೀರ್ ಮತ್ತೆ ಅಗ್ನಿವೀರದಲ್ಲಿ ಇರಲಿ ಮತ್ತೆ ಪರ್ಮನೆಂಟ್ ರಿಕ್ರೂಟ್ಮೆಂಟ್ ಆಗ್ತಾರಲ್ಲ, ಅದಕ್ಕೆ ಏನ್ ವ್ಯತ್ಯಾಸ ಇದೆ? ಮತ್ತೆ ಪರ್ಮನೆಂಟ್ಲಿ ನಾವು ರಿಕ್ರೂಟ್ ಆಗ್ಬೇಕಾದ್ರೆ ಅಗ್ನಿವೀರದಿಂದ ಏನ್ ಕ್ವಾಲಿಟೀಸ್ ನೋಡ್ತಾರ ಅವ್ರು? ಈಗ ಸರ್ ರೀಸೆಂಟ್ಲಿ ಏನ್ ಹೊಸ ರೂಲ್ಸ್ ಪಾಲಿಸೀಸ್ ಏನ್ ಫಾರ್ಮ್ ಆಗಿದಾವ್ರು ಅದ್ರಾಗ ಮತ್ತೊಂದು ಚೇಂಜಸ್ ಆಗತ್ತವ್ರಿಗೆಲ್ಲ ಸರ್. ರೀಸೆಂಟ್ಲಿ ಮೊದಲು ಹೆಂಗಿತ್ತು, ಈಗ 25% ಸೆಲೆಕ್ಷನ್ ಅನ್ನತ್ತಿದ್ರು. ಮತ್ ಈಗ ಅದನ್ನ ಏನೈತಿ 70 ಮಟ್ಟ ತಂದಾರ, 7% ವಿಲ್ ಸೆಲೆಕ್ಟ್ ಅಂದಾರ ಈಗ. ಸೊ ರಿಫಾರ್ಮ್ಸ್ ಆಗತ್ತಾವ. ಬೇಸಿಕ್ಲಿ ಇದ ಚೆಕ್ ಮಾಡ್ತಾರ ಅವ್ರ ಫಿಸಿಕಲ್ ಹೆಂಗೈತಿ, ಒಂದು ಅಗ್ನಿವೀರದ ಒಂದು ಮೆಂಟಲಿ ಹೆಂಗೈತಿ ಅವ್ರದ್ದು ವೇ ಆಫ್ ವರ್ಕಿಂಗ್ ಹೆಂಗೈತಿ, ಅವ್ರ ವೇ ಆಫ್ ಆಟಿಟ್ಯೂಡ್ ಹೆಂಗೈತಿ. ಯಾವ ತರ ಟೆಸ್ಟ್ ಮಾಡ್ತಾರ ಅವ್ರ? ಎಕ್ಸಾಮ್ ತಗೋತಾರ? ಎಲ್ಲ ಎಕ್ಸಾಮ್ಸ್ ಏನ್ ತಗೋರಂಗಿಲ್ಲ ಸರ್. ಫಸ್ಟ್ 4 years ಅವ್ರನ್ನ ಚೆಕ್ ಮಾಡ್ತಾರ ಅವ್ರ. 4 years ಅಗ್ನಿವೀರ್ ಏನ್ ಅವ್ರ ಒಂದು 4 years ಪಾರ್ಟ್ದಾಗ ಇರ್ತಾರಲ್ಲ, 4 years ಫೇಸ್ ದಾಗ ಇರ್ತಾರಲ್ಲ, ಆ ಫೇಸ್ ದಾಗ ಏನೈತಿ ಒಂದ್ ಕಡೆ ಎಲ್ಲರೂ ಅವ್ರನ್ನ ಡಿಪ್ಲಾಯ್ ಮಾಡ್ತಾರೋ. ಅವನ್ ಡಿಪ್ಲಾಯ್ ಮಾಡಿದಾಗ ಆ 4 years ಅವ್ರನ್ನ ಅಸೆಸ್ ಮಾಡ್ತಾರ ಅವ್ರು.
ಅದು ಹೆಂಗೆ ಅವ್ರು ಮೆಷರ್ ಮಾಡ್ತಿರ್ಬೋದು ಅದ್ರಾಗ ಹೆಂಗೆ ಇಟ್ಸ್ ಆಲ್ ಡಿಪೆಂಡ್ ಆನ್ ದೇರ್ ಆಫೀಸರ್ಸ್ ಮ್ಯಾಗ ಹೋಗ್ತಿರ್ತಾರ ಅದ ಅವ್ರ ಆಫೀಸರ್ ಆಫೀಸರ್ಸ್ ಅವ್ರ ಅಂಡರ್ ಯಾರು ಅಂಡರ್ ಕೆಲಸ ಮಾಡ್ತಾರ ಅವ್ರ ದೇ ವಿಲ್ ಬಿ ಅಂಡರ್ ಮಾನಿಟರ್ಡ್ ಅವ್ರ ಮಾನಿಟರ್ ಮಾಡ್ತಿರ್ತಾರಲ್ಲ ಅವ್ರು ಹೌ ಈಸ್ ಎಕ್ಸಿಕ್ಯೂಟ್ ಮಾಡತ್ತಾರ ಇವರ ಕೆಲಸ ಹೆಂಗ್ ಮಾಡ್ತಾರ ಅವ್ರ ಅವ್ರದೆಲ್ಲ ಎಕ್ಸಿಕ್ಯೂಟ್ ಅವ್ರು ನೋಡ್ತಿರ್ತಾರ ಅವ್ರನ್ನ. ಓಕೆ 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 ಅವ್ರ ಬೇಸ್ ಮ್ಯಾಗ ಮತ್ತೇನೈತಿ ಅವ್ರದೊಂದು ಅಸೆಸ್ಮೆಂಟ್ ತಯಾರಾಗ್ತಾರ ನಮ್ದ ಅವ್ರ ಅಸೆಸ್ಮೆಂಟ್ ತಯಾರಾಗೋಣ ದಟ್ ವಿಲ್ ಬಿ ಫೈನಲಿ ಕಂಪೈಲ್ಡ್ ಹಂಗಾಗ್ತಿರಲ್ಲ. ಓಕೆ ಸೊ ಇವಾಗ ನಾನು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡಬೇಕಾದ್ರೆ ಅಗ್ನಿವೀರದಲ್ಲಿ ನಂಗೆ ಪರ್ಮನೆಂಟೇ ಆಗಬೇಕಾದ್ರೆ ನಾನು ಅದಕ್ಕೆ ಯಾವ ಥರ ತಯಾರಿ ಮಾಡ್ಬೇಕು? ಫಸ್ಟ್ ಆಫ್ ಆಲ್ ಸರ್ ತಯಾರಿ ಅಂದ್ರೆ ಸೇಮ್ ಏನೈತಿ ವಿ ಹ್ಯಾವ್ ಟು ಬಿ ಸೆಲ್ಫ್ ಮೋಟಿವೇಟೆಡ್. ಯಾವಾಗಲೂ ಸೆಲ್ಫ್ ಮೋಟಿವೇಟ್ ಇರಬೇಕು ಸರ್. ಈಗಿನ ಟೈಮ್ ಏನೈತಿ ನಾವು ಡಿಪೆಂಡ್ ಆಗಿದ್ದೀರಿ ಯೂಟ್ಯೂಬ್ದಾಗ ಒಂದು ವಿಡಿಯೋ ನೋಡ್ತೀವಿ ಸೆಲ್ಫ್ ಮೋಟಿವೇಶನ್ ವಿಡಿಯೋಸ್ ನೋಡ್ನು ಬಟ್ ಯಾರು ಬಂದ್ರೆ ನಮ್ಮ ಅಪ್ಪಾಜಿ ಒಂದು ಸಬಾಷ್ ಗುಡ್ ಸಬಾಷ್ ಅಂತಾರು ಯಾರು ಅನಾನಿಲ್ಲ ನಮ್ಗ ನಾವು ಡಿಪ್ರೆಸ್ ಆಗ್ಬಿಟ್ಟು ಆಗಿಲ್ಲ. ವಿ ಹ್ಯಾವ್ ಟು ಬಿ ಸೆಲ್ಫ್ ಮೋಟಿವೇಟೆಡ್. ವಿ ಹ್ಯಾವ್ 24 ತಾಸು ಒಳಗೆ ನಿಮಗೆ ಇರಬೇಕು ನಾನು ಇನ್ನೂ ಮಾಡ್ಕೋತಿರ್ಬೇಕು ಇದಕ್ಕಿಂತ ಹೆಚ್ಚು ಪರ್ಫಾರ್ಮೆನ್ಸ್ ಕೊಡ್ತಿರ್ಬೇಕು. ನಾ ಚಲೋ ಮಾಡತಾನು ಮತ್ ಮಾಡಬೇಕು ಇನ್ನಟ್ ಚಲೋ ಮಾಡಬೇಕು. ಅದು ಸಿಂಪಲ್ ಸೆಲ್ಫ್ ಮೋಟಿವೇಟ್ ಇಟ್ಕೋಬೇಕು. ಕರೇಜ್ ಕಾನ್ಫಿಡೆಂಟ್ ಇರಬೇಕು. ನೀವು ನಾ ಏನ್ ಮಾಡ್ತೇನೆ ಚಲೋ ಸರಿ ಮಾಡತಾನ್ರಿ. ಬಟ್ ಇಯರ್ಲಿನ ಟೆಸ್ಟ್ ಇರ್ತಾವಲ್ಲ ಅದು ಮೋಸ್ಟ್ಲಿ ಸೊ 1 ವರ್ಷ ಆದ ನಂತರ 1 ವರ್ಷಕ್ಕೆ ಟೆಸ್ಟ್ ಮಾಡ್ತಾರೆ ಅದ್ರ ನಿಮ್ ಮಾರ್ಕ್ಸ್ ಅದು. ಹಾ ಸರ್ ಟೋಟಲಿ ಈಗೇನೈತಿ ಪಾಲಿಸೀಸ್ ಟೋಟಲಿ ಡಿಸ್ಕ್ಲೋಸ್ ಮಾಡಿಲ್ಲ ಸರ್ ಇದ್ರಾಗ. ಏನೋ ಮಾಡಿಲ್ಲ ಇದ್ರಾಗ ರೋಲ್ ಚೇಂಜಸ್ ಬರ್ಕೋತ ಅದಾವ್ರಿ ಇದ್ರಾಗ ಟೋಟಲಿ ಫಿಕ್ಸ್ ಏನ ಆಗಿಲ್ಲ ಸರ್ ಇದ್ರಾಗ ಒಂದು. ಸೊ ಇವಾಗ ನಿಮ್ಗೆ ಆರ್ಮಿ ಲೈಫ್ ಏನಿದೆ ಅಲ್ಲ ಒಂದು ಆಲ್ ಓವರ್ ಇಂಡಿಯಾ ನಮ್ಗೆ ತಿರುಗಾಡೋ ಚಾನ್ಸಸ್ ಸಿಗುತ್ತೆ. ಹೊರಗಡೆ ವಿದೇಶಕ್ಕೆ ಹೋಗುವಂತ ಚಾನ್ಸಸ್ ಇದಾವ? ಎಸ್ ಸರ್ ಅಫ್ಕೋರ್ಸ್ ಅದ ಸರ್. ನಿಮ್ಗೆ ಫಾರಿನ್ ಟೆನ್ಯೂರ್ಸ್ ಅದಾವ್ರ ಇದ್ರಾಗ. ಒಂದ್ಸಲ ನೀವು ಯಾವ್ಯಾರ ಒಂದು ಯೂನಿಟ್ದಾಗ ನೀವು ಡಿಪ್ಲೋಯ್ ಆಗ್ತೀರಿ ಆ ಯೂನಿಟ್ ಒಂದ್ ಚಲೋ ಕೆಲಸ ಮಾಡತ್ತಿತ್ತಂದ್ರ ಬೇಸಿಕ್ಲಿ ನೀವು ಚಲೋ ಕೆಲಸ ಮಾಡತ್ತೀರಂದ್ರೆ ಆ ಯೂನಿಟ್ ಗೆ ಹೆಸರು ಹೋಗ್ತಿದ್ರದ ಆ ಯೂನಿಟ್ ಗೆ ಏನೈತಿ ಅವಾರ್ಡ್ ಸಿಗ್ತಾವ್ರ. ಸೊ ಸಿಂಪಲಿ ಆ ಯೂನಿಟ್ ಅವಾರ್ಡ್ ಸಿಗೋದಾಗ ಏನಾಗ್ತೈತ್ರಿ ಅವ್ರಿಗೆ ಒಂದ್ ಏನೈತಿ ಆಪರ್ಚುನಿಟಿ ಸಿಗ್ತಾವ್ರಿ. ಎಲ್ಲರೂ ನಿಮ್ಗೆ ಏನೈತಿ ಫಾರಿನ್ ಟೆನ್ಯೂರ್ಸ್ ನಮ್ಮ ಎಲ್ಲಿ ಒಂದೊಂದು ಥೋಡೆ ಯೂನಿಟ್ ಡಿಪ್ಲಾಯ್ಡ್ ಅದಾವ್ರಿ ಅಲ್ಲಿ ಏನೈತಿ 6 months ಫಾರ್ 1 year ಹಿಂಗ ಏನೈತಿ ನಿಮ್ಗೆ ಒಂದು 10 years ಸಿಗ್ತೈತೆ ನಿಮ್ಗೆ ಅಲ್ಲಿ ಸರ್ವಿಸ್ ಮಾಡಕ್. ಓಕೆ 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 ಸೊ ಇವಾಗ ಆರ್ಮಿ ಅಗ್ನಿವೀರ್ ಜಾಯ್ನ್ ಆದ ನಂತರ ರ್ಯಾಂಕ್ ಯಾವ ರ್ಯಾಂಕ್ ತನಕ ಅವ್ನು ಟಾಪ್ ಮೋಸ್ಟ್ ರೀಚ್ ಆಗ್ಬೋದು ಆರ್ಮಿ ಒಳಗೆ? ಸುಬೇದಾರ್ ಮೇಜರ್ಸ್ ಅಂತ ಒಂದು ನಮ್ದು JCO ಲೆವೆಲ್ ರ್ಯಾಂಕ್ ಐತ್ರ ಅದ್ರಾಗ ಸುಬೇದಾರ್ ಮೇಜರ್. ಓಕೆ ಸೊ ಆ ಲೆವೆಲ್ ಮಟ್ಟ ಈಸಿಲಿ ಕ್ಯಾನ್ ಗೋ ಈಸಿಲಿ ಬೈ ಸರ್ವಿಸ್ ಇಂದ ಎಕ್ಸ್ಪೀರಿಯನ್ಸ್ ಬೈ ಎಷ್ಟು ವರ್ಷ ಗೊತ್ತೈತಿ ಆ ರ್ಯಾಂಕ್ ಬರಬೇಕಾದ್ರೆ? 45+ years ಏಜ್ ತಗೋತೈತಿ ಅದು. 45 ಏಜ್ ಅಂದ್ರೆ ಎಷ್ಟು ವರ್ಷ ಸರ್ವಿಸ್ ಮಾಡ್ಬೇಕು? 22 years ಡಿಪೆಂಡ್ ಆನ್. ನಾರ್ಮಲಿ ಇವಾಗ ಎಲ್ಲರೂ ರಿಟೈರ್ಮೆಂಟ್ ತಗೋರೋದು ಸುಬೇದಾರ್ ಮೇಜರ್ ಆದ ನಂತರ. ಸುಬೇದಾರ್ ಮೇಜರ್ ಏನೈತಿ ಅದ್ರಾಗೂ ಮತ್ತೆ ಸೆಲೆಕ್ಷನ್ ಆಗ್ತಿರೋ ನೀಟ. ಬಟ್ ಬೇಸಿಕ್ಲಿ ಇಫ್ ಹಿ ಈಸ್ ಡೂಯಿಂಗ್ ವೆಲ್ ದೆನ್ ಚಾನ್ಸಸ್ ಹೆಚ್ಚಿರ್ತಾವ್ರ ಅವಾಗ. ಸೊ ಏನೈತ್ರಿ GD ಕ್ರೈಟೀರಿಯಾ ಬೇರೆ ಆಗ್ತೈತಿ, ಕ್ಲರ್ಕ್ ಕ್ರೈಟೀರಿಯಾ ಬೇರೆ ಆಗ್ತೈತಿ ಅದ್ರಾಗ, ಟ್ರೇಡ್ಮೆನ್ ಕ್ರೈಟೀರಿಯಾ ಬೇರೆ ಆಗ್ತೈತಿ ಅದ್ರಾಗ. ಒಂದ್ ಏನೈತಿ ಕ್ರೈಟೀರಿಯಾಸ್ ಬೇರೆ ಆಗ್ಬಿಡ್ತಾರ ಇದ್ರಾಗ. ಇಂಟರ್ನಲ್ ಇದ್ರಾಗ ಏನೈತಿ ಭಾಳ ಡೆಪ್ತ್ ಒಳಗೆ ಹೋಗ್ಬೇಕಾಗತ್ತೆ ನಾವ್ ಇದ್ರಾಗ. ಓಕೆ ಓಕೆ. ಸೊ ಇವಾಗ ನನಗೆ ಮಾತ್ರ ಗೊತ್ತಿದೆ. ಸೊ ಲಾಸ್ಟ್ ಅಲ್ಟಿಮೇಟ್ಲಿ ಎಲ್ಲ ಹುಡುಗರು ಕಾಯ್ತಾ ಇರೋದು ಒಂದೇ ಇರ್ತೈತಿ, ಸ್ಯಾಲ್ರಿ ಎಷ್ಟು ಬರ್ತಾ ಇದೆ, ಏನೇನ್ ಲೈಫಲ್ಲಿ ನೀವು ತಗೊಂಡ್ರಿ, ಏನೇನ್ ನಿಮ್ ಪಡೆದ್ರಿ, ನಿಮ್ಗೆ ಏನೇನ್ ಯಾವ ತರ ನಿಮಗೆ ಸಕ್ಸಸ್ ಅನ್ಸಿತ್ತು. ಸೊ ನೀವು ಕೇಳ್ತಾ ಇರೋದು ನನಗೆ ಗೊತ್ತಿದೆ. ಸೊ ರಾಯಲ್ ಎನ್ಫೀಲ್ಡ್ ಮಿಟಿಯೋರ್ ಬೈಕ್ ಇದೆ, ಒಂದು ತಗೊಂಡು 2ನೇ ವರ್ಷ ತಗೊಂಡಿರೋದು ನೀವು. ಅದು ಆರ್ಮಿ ಜಾಯ್ನ್ ಆಗಿ 4 years 4 ವರ್ಷಕ್ಕೆ ಅಂದ್ರೆ ರಾಯಲ್ ಎನ್ಫೀಲ್ಡ್ ಥಂಡರ್ ಬರ್ಡ್ ತಗೊಂಡಿದ್ದ, ಮಿಟಿಯೋರ್ ಸೂಪರ್ ಮಿಟಿಯೋರ್ ತಗೊಂಡಿರೋದು. ಅದಾದ ನಂತರ ಮನೆ ಇದೆ ಆಲ್ರೆಡಿ, ಸ್ವತಃ ಮನೇನೂ ಇದೆ. ಓಕೆ, ಯು ಆಲ್ ನೋ ಇಟ್. ಸೊ ಆರ್ಮಿದಿಂದ ಕಾರ್ 4-wheelers ಕೆಟ್ಟು ಪರ್ಚೇಸ್ ಮಾಡಿದೀರಾ ಆಲ್ರೆಡಿ. ಫೆಸಿಲಿಟೀಸ್ ಚಲೋ ಅದಾವ್ರಿ ಸರ್, ಫೆಸಿಲಿಟೀಸ್ ಚಲೋ ಅದಾವ್ರಿ. ಮೋರ್ ದೆನ್ ಫೆಸಿಲಿಟೀಸ್ ಮೋರ್ ದೆನ್ ಮನಿ. ನಾವ್ ಅಂತ ಸರ್ ನಂಗ್ ಲೈವ್ ಆರ್ಮಿ ಹೊತ್ತಿಂದ ನಂಗೆ ಒಂದು ಡಿಸಿಪ್ಲಿನ್ ಕಲ್ಸ್ಕೊಟ್ಟಿದ್ದಾರೆ. ಡಿಸಿಪ್ಲಿನ್ ನಮ್ಗೊಂದು ರೆಸ್ಪೆಕ್ಟ್ ಕೊಟ್ಟಿತ್ತು ನಂಗೆ. ರೆಸ್ಪೆಕ್ಟ್ ಯಾ ಸರ್. ಮತ್ತು ನಮ್ಗೊಂದು ಕಾನ್ಫಿಡೆನ್ಸ್ ಇರೋದು, ಒಂದು ಕರೇಜ್ ಕೊಟ್ಟಿತ್ತು ನಂಗೆ. ಕಾನ್ಫಿಡೆನ್ಸ್ ಲೀಡರ್ಶಿಪ್ ಕ್ವಾಲಿಟೀಸ್ ಕೊಟ್ಟಿತ್ತು ನನಗೆ. ನೀವು ಇದನ್ನ ರೊಕ್ಕ ಕೊಡ್ರಿ, ನೀವು ಎಲ್ಲರೂ ಸಿಗಲ್ಲ. ಇದೇ ಮೇನ್ ಸಿವಿಲ್ ಲೈಫ್ ದಲ್ಲಿ ನಮ್ಗೇನೋ ನಾವು ಕೆಲಸ ಮಾಡ್ಬೇಕಾದ್ರೆ ಬೆಳಿಗ್ಗೆ ಎದ್ದಕಸಿಂದ ವಿಚಾರ ಮಾಡ್ಬೇಕು, ಮನೆ ನಡಿಬೇಕಾದ್ರೆ ಕೆಲಸ ಮಾಡ್ಲೇಬೇಕಂತ ಕೆಲಸ ಮಾಡ್ತೀವಿ ನಾವು. ನೀವ್ ಏನ್ ಮಾಡ್ತೀರಿ, ನಿಮ್ದು ದೇಶ ಸೇವಾ ಇದೆ, ನೀವು ಕೆಲಸ ಮಾಡಿದ್ರೆ ನಿಮಗೊಂದು ಸ್ಯಾಟಿಸ್ಫ್ಯಾಕ್ಷನ್, ಖುಷಿಯಿಂದ ಮಾಡ್ತೀವಿ. ಸೊ ಅದನ್ನೇ ಹೇಳೋದು ವ್ಯತ್ಯಾಸ, ಅದನ್ನೇ ಹೇಳ್ತಾ ಇದ್ರಿ, ನನಗೆ ಗೊತ್ತಾಗ್ತಾ ಇದೆ. ಸೊ ಮತ್ತೆ ಇದನ್ ಬಿಟ್ಕಸಿಂದ ನಾವು ಓಪನ್ಲಿ ಹೇಳ್ಬೇಕಾದ್ರೆ ಒಂದು ಇವಾಗ ಸ್ಯಾಲ್ರಿ ನಿಮ್ಗೆ ಎಷ್ಟು ವರ್ಷ ಸರ್ವಿಸ್ ಆಗಿದೆ, ಆ ಸರ್ವಿಸ್ ಪ್ರಕಾರ ಈಗ ಎಷ್ಟು ಸ್ಯಾಲ್ರಿ ಬರ್ತದೆ? ಇವಾಗ ಸಪೋಸ್ ನಿಮ್ದು 5 ವರ್ಷ ಸರ್ವಿಸ್ ಆಗಿದೆ, ಗ್ರಾಸ್ 65 ಗ್ರಾಸ್ 65,000 ನಿಮ್ಗೆ. ಓಕೆ ಓಕೆ. ಸೊ ಈಗ ನಾರ್ಮಲಿ ಒಬ್ಬ ಆರ್ಮಿದವನ್ ಜಾಯ್ನ್ ಆದ ನಂತರ
ಒಂದು 4 ವರ್ಷ 5 ವರ್ಷ ಸ್ಟಾರ್ಟಿಂಗ್ ಎಷ್ಟು ಸ್ಯಾಲ್ರಿ ಸಿಗ್ತದೆ ಇವಾಗ? ಸ್ಟಾರ್ಟಿಂಗ್ ಎಷ್ಟಿದೆ ಸರ್? ಈಗ ಅಗ್ನಿವೀರ್ ಸ್ಕೀಮ್ ತಗೊಂಡು ಡಿಫ್ರೆಂಟ್ ಐತಲ್ಲ. ಈಗ ಅಗ್ನಿವೀರ್ ಫಾರ್ ಮಂತ್ಲಿ 30 ಸಮಥಿಂಗ್ 30,000 ಇನ್ ಹ್ಯಾಂಡ್ ಇದೆ ಅವ್ರದ್ದು. ಜಾಯ್ನಿಂಗ್ ಆದ ನಂತರ ಆಫ್ಟರ್ 4 years ಇನ್ ಕೇಸ್ ದೇ ಆರ್ ಕಮಿಂಗ್ ಔಟ್, ಅವ್ರು ಬಿಟ್ಟು ಬರತಾರ ಅಂದ್ರೆ ಏನೈತಿ ಸಮ್ ಸ್ಕೀಮ್ ಲೆಟ್ಸ್ 11 lakh ಸಮಥಿಂಗ್ ಅವ್ರು ಸಿಗಾಯ್ತಾರ. 11 lakhs ಕಂಟಿನ್ಯೂ ಮಾಡ್ತಾರಂದ್ರೆ ಅವ್ರಿಗೆ ಏನೈತಿ ಮುಂದೆ ಏನೈತಿ ತಿಂಗಳ ಎಷ್ಟು ಸಿಗ್ತೈತೆ ಅವಾಗ? 45 ಪ್ಲಸ್ ಮಿನಿಮಮ್ ಮಾತ್ರ ಸ್ಯಾಲರಿ ಇದೆ. ಮತ್ತೆ ಅದ್ರಾಗೂ ಹೆಂಗೈತ್ರಿ, ಇಫ್ ದೇ ಆರ್ ಗೋಯಿಂಗ್ ಫಾರ್ JNK ಹೈ ಎಲ್ಟಿ ಏರಿಯಾಸ್ ಹೊಂಟಿದಾರ ಅವ್ರ ಹಾರ್ಡ್ಶಿಪ್ ಅಲೌನ್ಸ್ ಅಂತ ಸಪರೇಟ್ ಬರ್ತಾವ್ರಲ್ಲಿ ಅವರು. ಅಲೌನ್ಸ್ ಆಲ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಟ್ ವಿಲ್ ಈಸಿಲಿ ಗೋ ಫಾರ್ 45 ಪ್ಲಸ್. ನಾನು ಹೇಳ್ಬೇಕಂತೀನಿ, ನನ್ನ ತಮ್ಮ ನಾನೇ ಹೇಳ್ತೀನಿ, ಮನಿ ಮೈಂಡೆಡ್ ಇಲ್ಲ ಮನುಷ್ಯ. ನೀವು ಇವಾಗ ಕೇಳ್ರಿ, ಇವಾಗ ಇಷ್ಟು ರೊಕ್ಕ ಕೊಡ ಅಂತ ಕೊಟ್ಬಿಡ್ತಾನೆ, ಲೆಕ್ಕ ಇರಲ್ಲ, ಏನೂ ಇರಲ್ಲ. ಸೊ ಯಾವಾಗೂ ದುಡ್ಡು ವಿಷಯಗೋಸ್ಕರ ಅಂದರೆ ಯಾವಾಗೂ ಅಂಥ ಮೆಂಟಾಲಿಟಿ ಇರಲಿಲ್ಲ ಮನೇಲಿ. ಯಾವಾಗೂ ಏನೋ ಅಂಥದ್ದು ಬಂದಾಗ ಯಾವಾಗಲೂ ಇವ್ನು ಕೊಡೋ ಅಂಥದ್ದು ಕೆಲಸ ಇವಂದು. ಮನಿ ರೆಸ್ಪಾನ್ಸಿಬಿಲಿಟಿ ತಗೊಂಡಾನೆ. ನನ್ನ ಜಾಬ್ಗಿಂತನೂ ಮುಂಚೆನೆ ನಿನ್ನ ಜಾಬ್ ಆಗಿತ್ತಲ್ಲ. ಸೊ ನಾನು ಇದನ್ನ ಹೇಳ್ಬೇಕಂತ ತುಂಬಾನೇ ಗರ್ವ ಆಗುತ್ತೆ. ನಂದು ಸ್ವಲ್ಪ ಒಂದು ದಿವಸದಲ್ಲಿ ಸ್ಟ್ರಗಲಿಂಗ್ ಪೀರಿಯಡ್ ಅಲ್ಲಿ ನಾನು CGL ಎಕ್ಸಾಮ್ ನಾನು ತಯಾರಿ ಮಾಡುವಾಗ ಅವಾಗ ತುಂಬಾನೇ ಹೆಲ್ಪ್ ಮಾಡಿದ್ದಾನೆ ನನ್ನ ತಮ್ಮ ನನಗೆ. ಸೊ ಆ ಟೈಮ್ದಾಗ ರೆಸ್ಪಾನ್ಸಿಬಿಲಿಟಿ ತಗೊಂಡಾನೆ. ಅಂಥ ಅವಕಾಶ ಇವಾಗ ನನಗೂ ಸಿಗಲ್ಲ. ಸೊ ಅವ್ನು ನನ್ನ ಫ್ಯಾಮಿಲಿಗೋಸ್ಕರ ಏನು ಕಾಂಟ್ರಿಬ್ಯೂಷನ್ ಮಾಡಿದ್ರೆ, ನಾನು ಅಷ್ಟೇ ಅಲ್ಲ ಎಲ್ಲ ವಾರಿಯರ್ಸ್ಗಳು ಹೇಳ್ತಾ ಇದ್ದೀನಿ, ಯಾರ್ಯಾರು ಆರ್ಮಿ ಜಾಯ್ನ್ ಆಗ್ತೀರಾ ನೀವು ಡೆಫಿನೆಟ್ಲಿ ಒಂದು ಮನೆಯಲ್ಲಿ ಒಂದು ಬದಲಾವಣೆ ತೊಗೊಂಡ್ಬರ್ತೀರಾ. ನಿಮ್ಮಿಂದನೇ ಒಂದು ಲೈಫಲ್ಲಿ ಅವ್ರ ಮನೇಲಿ ಪೂರ್ತಿ ಚೇಂಜ್ ಆಗಿಬಿಟ್ಟಿರ್ತೈತಿ. ಸೊ ನಮ್ಮ ತಮ್ಮಂದ ಆದ ನಂತರ ಲೈಫೇ ನಮ್ಮದು ಚೇಂಜ್ ಆಗಿತ್ತು ಆಲ್ಮೋಸ್ಟ್. ಓಕೆ, ನಾನು ಕಾನ್ಫಿಡೆಂಟ್ ಆಗಿ CGL ಎಕ್ಸಾಮ್ ನಾನೇ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಪ್ರೈವೇಟ್ ಲೈಫ್ ಬಿಟ್ಟು ಕಸಿಂದು ಮತ್ತೆ ಬಂದು ಕಸಿ ನಾನು ಎಕ್ಸಾಮ್ ತಯಾರಿ ಆಗಬೇಕಾದ್ರೆ ಮೇನ್ ಕಾರಣನೇ ನನ್ನ ತಮ್ಮ ಅವ್ನು ಸಪೋರ್ಟ್ ಇದ್ದದ್ದು ಅಂತ ಕಸಿ ನಾನು ಹೆಮ್ಮೆಲೆ ಹೇಳ್ತೀನಿ, ಯಾವಾಗೂ ಹೇಳ್ತೀನಿ. ಅವ್ನು ಮುಂದೆ ಯಾವಾಗೂ ಹೇಳಿಲ್ಲ ನಾನು. ಸೊ ಈ ಥರ ಯಾವಾಗೂ ಮಾತಾಡಿಲ್ಲ ನಾವು ಆ್ಯಕ್ಚುಲಿ. ಸೊ ನಾರ್ಮಲಿ ಹೆಂಗಿದೆ ಆರಾಮದಿ ಆಯ್ತು ಅಂತ ಹೇಳ್ತೀನಿ. ಇರೋದು ಭಾಳ ಇರುತ್ತೆ, ಮಾಡೋದಂಥ ಕೆಲಸ ಭಾಳ ಇರ್ತವೆ. ನಮಗೂ ನನ್ನ ಸಾಧನೆ ಮಾಡ್ಬೇಕಂತ ನನಗೇನಾದರೂ ಒಂದು ಡಿಪ್ರೆಷನ್ ಮಾಡಿದ ನಂತರ ಒಂದು ಯಾವುದೋ ಒಂದು ಡೆಸ್ಕ್ ಸಿಗಲಿ ಅನ್ಕಸಿ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಸೊ ಇದು ಬೆಸ್ಟ್ ಆಪರ್ಚುನಿಟಿ ಅನ್ಕೊತೀನಿ. ಸೊ ಆಲ್ವೇಸ್ ಐ ಆಮ್ ಥ್ಯಾಂಕ್ಫುಲ್ ಟು ಮೈ ಬ್ರದರ್. ಸೊ ಯಾವಾಗಲೂ ನನಗೆ ಒಂದು ಬ್ಯಾಕ್ ಸಪೋರ್ಟ್ ಇದ್ದಾನೆ. ಸೊ ನೀವು ಇವರಷ್ಟೇ ಅಲ್ಲ, ಯಾವ ವಾರಿಯರ್ ಆರ್ಮಿ ಜಾಯಿನ್ ಆಗೋರು ನಾನು ಹೇಳ್ತಾ ಇದ್ದೀನಿ, ನೀವು ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ನಿಮ್ಮ ಫ್ಯಾಮ್ಲಿಗೋಸ್ಕರ ನೀವೊಂದು ಬ್ಯಾಕ್ ಬೋನ್ ಇದ್ದಂಗೆ. ಸೊ ಆಲ್ ದ ವಾರಿಯರ್ಸ್ ಆರ್ಮಿ ಅಗ್ನಿವೀರ್ ಯಾರ್ಯಾರು ಆಗ್ತೀರಾ ಎಲ್ಲರಿಗೂ ಒಂದು ಸಲ್ಯೂಟ್ ಹೇಳ್ತೀನಿ ನಾನು. ಓಕೆ, ನಿಮ್ಗೆ ಮಾಡೋವಂಥ ತ್ಯಾಗ, ನೀವು ಮಾಡೋವಂಥ ಕೆಲಸ ಅದಕ್ಕೆ ಏನು ಕಂಪ್ಯಾರಿಸನ್ ಇಲ್ಲ. ನೀವು ಹೇಳ್ದಂಗೆ ಅದ್ರಾಗ ಮನೆಗೆ ದುಡ್ಡಿಗೆ ಕಂಪ್ಯಾರಿಸನ್ ಮಾಡೋಕ್ಕೆ ಸಾಧ್ಯ. ಓಕೆ, ಸೊ ಇವಾಗ ನಾನು ಲಾಸ್ಟಲ್ಲಿ ಸೊ ಎಲ್ಲ ಕವರಪ್ ಮಾಡಿದ್ದೀನಿ ನನಗೆ ಗೊತ್ತೀನಿ. ಸೊ ಇವಾಗ ಲಾಸ್ಟಲ್ಲಿ ಈಗ ತಯಾರಿ ಮಾಡ್ತಾ ಇರುವಂಥ ಆಸ್ಪಿರೆಂಟ್ಸ್ಗಳು, ವಿದ್ಯಾರ್ಥಿಗಳಿಗೆ ಆರ್ಮಿ ಜಾಯಿನ್ ಆಗಬೇಕಾದ್ರೆ ಅವ್ರು ಏನು ತಪ್ಪುಗಳು ಮಾಡ್ತಾ ಇದ್ದಾರೆ ನಿಮ್ಮ ಲೈಫಲ್ಲಿ. ಸೊ ನೀನು ಅವಾಗ ತಯಾರಿ ಮಾಡ್ತವಾಗ ನಿಮ್ಮ ಕಡೆ ಅವಾಗೂ ಡಿಸ್ಟ್ರಾಕ್ಷನ್ಸ್ ಇದ್ದು, ಓಕೆ ಇವಾಗೂ ಡಿಸ್ಟ್ರಾಕ್ಷನ್ಸ್ ಇದ್ದಾವೆ. ಸೊ ಹುಡುಗರು ಜಾಸ್ತಿ ಇವಾಗ ಏನು ತಪ್ಪು ಮಾಡ್ತಾ ಇದ್ದಾರೆ, ಎದ್ರಿಗೋಸ್ಕರ ಅವ್ರು ಫಿಸಿಕಲ್ ಫೇಲ್ ಆಗ್ತಾರೆ, ಜಾಯಿನ್ ಆಗಲ್ಲ ಆರ್ಮಿ, ಇಲ್ಲಾಂದ್ರೆ ರಿಟರ್ನ್ ಎಕ್ಸಾಮ್ ಫೇಲ್ ಆಗ್ತಾರೆ. ನೀವು ಸುಮಾರವಾಗಿ ಎಕ್ಸಾಮ್ಸ್, ಸೊ ನೀವು ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಆಗಿದ್ದೀರಿ? Yes sir. ಫಸ್ಟ್ ಅಟೆಂಪ್ಟ್. ಅದಕ್ಕೆ ಏನ್ ಕಾರಣ ಏನ? ಸೊ ಹುಡುಗರು ಇನ್ನು ಎಷ್ಟೋ ಅಟೆಂಪ್ಟ್ ಕೊಡ್ತಾರೆ, ಆಗಲ್ಲ. ಲಾಸ್ಟ್ ಅಲ್ಲಿ ಪಾಪ ಅವ್ರು ಬೇರೆ ಸೋಷಿಯಲ್ ಪ್ರೆಷರ್ ದಿಂದ ಬಂದ ಕಸಿನ ದಾರಿನೇ ಬಿಟ್ಟು ಬಿಡ್ತಾರೆ. ಸೊ ಅದ್ರಗೋಸ್ಕರ ನೀವು ಏನ್ ಹೇಳ್ಬೇಕಂತೀರಿ? ರೈಟ್ ಸರ್, ಇದು ಈಗಿಂದ ಯೂತ್ ಹೆಂಗಾಗಿತ್ತು ಸರ್, ಡಿಸ್ಟ್ರಾಕ್ಷನ್ಸ್ ಭಾಳ ಅದಾವ ಸರ್. ಈಗ ಮೊಬೈಲ್ ಐತಿ, ಮೊಬೈಲ್ ಡಿಸ್ಟ್ರಾಕ್ಷನ್, ಇನ್ಸ್ಟಾಗ್ರಾಮ್ ಏನಾಗಲಿ, ಫೇಸ್ಬುಕ್ ಆಗಲಿ, ಇವೆಲ್ಲ ಭಾಳ ಡಿಸ್ಟ್ರಾಕ್ಷನ್ಸ್ ಅದಾವ. ಇದ್ರಾಗ ಏನು ಮಾಡ್ತಾರು, ತೋರಿಸ್ಕೊಡ್ತಾರು, ಇಷ್ಟು ಸಿಂಪಲ್ದಾಗ ನೀವು ರೊಕ್ಕ ಮಾಡ್ಬೋದು, ಇಷ್ಟು ಸಿಂಪಲ್ ಇಲ್ಲ ಸರ್. ಆ್ಯಕ್ಚುಲಿ ಸಿಂಪಲ್ ಇಲ್ಲ ರೊಕ್ಕ ಮಾಡ್ಬೋದು. ಏನಾರೇ ಒಂದು ನೀವು ನಮ್ದು ಲೈಫ್ ಸಕ್ಸಸ್ ಆಗಬೇಕಾದ್ರೆ ಇಷ್ಟು ಸಿಂಪಲ್ ಇಲ್ಲ. ವಿ ಹ್ಯಾವ್ ಟು ಬಿ ಡಿಸಿಪ್ಲಿನ್ಡ್. ಫಸ್ಟ್ ಆಫ್ ಆಲ್ ಏನೈತಿ, ಡಿಸ್ಟ್ರಾಕ್ಷನ್ಸ್ ಏನೈತಿ, ನಿಮ್ಮ ಗೋಲ್ ಏನೈತಿ ಅದ್ರ ಮೇಲೆ ಫೋಕಸ್ ಇರಬೇಕು ಸರ್. 24 hours ಯು ಹ್ಯಾವ್ ಟು ಬಿ ಫೋಕಸ್ಡ್. ಅದು ಫೋಕಸ್ ಇತ್ತಂದ್ರೆ ಏನೈತಿ, ವಿತಿನ್ ಅ 2 years ಫೇಲಿಯರ್ ಆಗ್ತಾರೆ ಸರ್. ಸಕ್ಸಸ್ ಫಸ್ಟ್ ಪಾರ್ಟ್ ಏನೈತಿ, ಇನಿಷಿಯಲ್ ಫೇಸ್ ಫೇಲ್ ಆಗ್ತೀರಿ. ಬಟ್ ಏನೈತಿ, ವಿ ಹ್ಯಾವ್ ನೆವರ್ ಗಿವ್ ಅಪ್ ಐತ್ರಿ. ಗಿವ್ ಅಪ್ ಮಾಡಬಾರ್ದು ಒಟ್ಟ. ಮತ್ತೇನೈತಿ, ಸೆಕೆಂಡ್ ಟ್ರೈ ತಗೊಳ್ಳಿ, ಥರ್ಡ್ ಟ್ರೈ ತಗೊಳ್ಳಿ, ಫೋರ್ತ್ ಟ್ರೈದಾಗ ಏನೈತಿ ಆಗೇ ಆಗ್ತಾರೆ ನೀವು. ಸೊ ಈಗ ಏನಾಗ್ತಾರಿ, ಈಗಿನ ಟೈಮ್ದಾಗ ಏನಾಗೈತ್ರಿ, ಭಾಳ ಡಿಸ್ಟ್ರಾಕ್ಟ್ ಆಗತ್ತಾರ ಮಂದಿ, ಅಷ್ಟು ಪೇಷನ್ಸ್ ಇಲ್ಲ. ಫಸ್ಟ್ ಫೇಲಿಯರ್ದಾಗ ಏನೈತಿ, ನಮ್ ಲೈಫ್ ಮುಗಿದ್ಬಿಟ್ಪ ಇದು ಆತಿಲ್ಲ. ಅದೊಂದು ಕಾರಣ. ಮತ್ತೆ ಇನ್ನೊಂದು ಕಾರಣ ಏನ, ನಮ್ದು ಇವಾಗ ಸ್ಕೂಲ್ ಎಜುಕೇಶನ್ ಯಾಕೋ ತಂದೆಯವರು CSF ದಲ್ಲಿ ಇದ್ರು. ಸೊ ಅವ್ರ ಪುಣ್ಯದಿಂದ ನಮ್ಗೇನೋ ಒಳ್ಳೆ ಎಜುಕೇಶನ್ ಸಿಕ್ಕಿತ್ತು. ಸೆಂಟ್ರಲ್ ಕೇಂದ್ರೀಯ ವಿದ್ಯಾಲಯ ಸ್ಕೂಲ್ದಿಂದ ಎಜುಕೇಶನ್ ಬೇಸಿಕ್. ಬಹಳಷ್ಟು ನಮ್ಮ ಕನ್ನಡ ಮೀಡಿಯಂ ಹುಡುಗರುಗಳು ಇರ್ತಾರೆ, ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಸುಮಾರು ಹುಡುಗರು ಇರ್ತಾರೆ. ನಮ್ಗೆ ಸಿಕ್ಕಿರುವಂಥದ್ದು ಸುಖ ಅವ್ರಿಗೆ ಅಷ್ಟು ಸೌಲಭ್ಯ ಸಿಕ್ಕಿರೋದಿಲ್ಲ. ಅಂಥ ಹುಡುಗರಿಗೆ ಇವಾಗ ಎಕ್ಸಾಮ್ಗೋಸ್ಕರ ತಯಾರಿ ಮಾಡಬೇಕಾದ್ರೆ ಸೊ ಅವ್ರಿಗೆ ಏನಂದು ಅಡ್ವೈಸ್ ಕೊಡ್ತೀರಿ ನೀವು? ಸೇಮ್ ಐತೆ ಸರ್, ಎಲ್ಲರಿಗೂ ಏನೈತಿ, ಡಿಸಿಪ್ಲಿನ್ ಮ್ಯಾಟರ್ ಐತ್ರಿ. ಡಿಸಿಪ್ಲಿನ್ ಮ್ಯಾಟರ್. ಈಗಿಂದ ಆಗಿನ ಟೈಮ್ ಹೆಂಗಿದ್ರು ಸರ್ ಬೇರೆ ಐತ್ರು, ಈಗಿನ ಟೈಮ್ ಬೇರೆ ಐತ್ರಿ ಸರ್. ಈಗ ವಿತಿನ್ 5,000 ವಿ ಹ್ಯಾವ್ ಎ ಮೊಬೈಲ್. 5,000 ಮೊಬೈಲ್ ಸಿಗತ್ರಿ. ಆಗಿನ ಟೈಮ್ ಹಿಂಗ್ ಇರಕಿಲ್ಲ, ಟೆಕ್ನಾಲಜಿ ಅಷ್ಟು ಫಾಸ್ಟ್ ಇರಕಿಲ್ಲ, ಅಷ್ಟು ಅಡ್ವಾನ್ಸ್ ಟೆಕ್ನಾಲಜಿ ಇರಕಿಲ್ಲ ನಮ್ ಕಡೆ. ಇವತ್ತು ನೀವು ಏನಾರ ಹಾಕ್ರಿ, ಒಂದು ಕ್ವಶನ್ ಹಾಕ್ರಿ,
ಹೋಲ್ ಯೂಟ್ಯೂಬ್ ದಾಗ ಐತ್ರಿ ಈಗ ನಿಮ್ದೇ ಕ್ಲಾಸಸ್ ನೋಡ್ಕೋರಿ ನೀವು ಒಂದ್ ಟಾಪಿಕ್ ಹಾಕ್ರಿ ನೀವು ಹೋಲ್ ರೆಡಿ ಐತ್ರಿ ಈಗೆಲ್ಲ ಹಂಗಿರಕಿಲ್ಲ ನಮ್ ಕಡೆ ನಾವ್ ಏನೈತಿ ಬಸ್ ಹಿಡ್ಕೊಂಡ್ ಮತ್ ಹೋಗ್ಬೇಕ್ರತ್ತ ಅಲ್ಲಿ ಹೋಗಿ ಕೋಚಿಂಗ್ ತಗೋಬೇಕು ಮತ್ ಅಲ್ಲಿಂದ ಬರ್ಬೇಕು ಮತ್ ಇಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕು ಹಿಂಗಿತ್ತು ನಮ್ದು ಈಗ ಹಿಂಗಿಲ್ರ ಭಾಳ ಚಲೋ ಅಡ್ವಾನ್ಸ್ ಟೆಕ್ನಾಲಜಿ ಐತಿ. ಆ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡಕ್ ನಮ್ಗೆ ಗೊತ್ತಿರ್ಬೇಕ್ರ. ಓಕೆ ಮೇನ್ಲಿ ಇದು ಪ್ರಾಬ್ಲಮ್ ಐತ್ರಿ, ಆ ಟೆಕ್ನಾಲಜಿ ನಾವು ಸರಿ ಯೂಸ್ ಮಾಡ್ಕೊಳಂಗಿಲ್ಲ ಇವತ್ತಿನ ಟೈಮ್. ಸೊ ಅಫ್ಕೋರ್ಸ್ ವಿಲ್ ಬಿ ಫೇಲ್ ಸರ್, ಹಿಂಗೈತ್ರಿ ಈಗ. ಸೊ ಚಲೋ ಐತಿ ಕನ್ನಡ ಮೀಡಿಯಮ್ದಾಗ ಬೇಸಿಕಲಿ ಇದೇನಿದೆ ನಾವು ಅಂತಿದ್ರ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಏನೈತಿಲ್ಲ ಸ್ಟ್ರಗಲ್ ಮಾಡ್ತಾರ, ನಾವು ಭಾಳ ಸ್ಟ್ರಗಲ್ ಮಾಡ್ತೀವಿ ನಾವು ಇದೆಲ್ಲ ಇಂಥ ಫೇಸ್ ಆಫ್ ಲೈಫ್ ದಾಗ ನಾವು. ಸೊ ಸ್ಟ್ರಗಲ್ ಎಲ್ಲರಿಗೂ ಐತಿ, ಬಟ್ ನೆವರ್ ಗಿವ್ ಅಪ್. ಗಿವ್ ಅಪ್ ಮಾಡಬಾರ್ದು ನೀವು. ಒನ್ ಡೇ ಏನೈತಿ ಆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ವಿಲ್ ಕಮ್ ಟು ದಿ ಅಪ್ಪರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೊ ಅಲ್ಟಿಮೇಟ್ಲಿ ನೀವು ಹೇಳೋದು ಡಿಸಿಪ್ಲಿನ್ ಆಗಿರ್ರಿ, ನೀವು ಟಾರ್ಗೆಟ್ ರೀಚ್ ಆಗೋ ತನಕ ಒಟ್ಟು ಬೇರೆ ದಾರಿ ಬೇರೆ ಡಿಸ್ಟ್ರಾಕ್ಷನ್ಸ್ ಮೇಲೆ ಬೀಳಕ್ ಹೋಗ್ಬೇಡ್ರಿ. ನಿಮ್ದು ಏನ್ ಗುರಿ ಇದೆ, ಫೇಲ್ಯೂರ್ ಬಂದೇ ಬರುತ್ತೆ. ಫೇಲ್ಯೂರ್ ಬಂದ್ರೇನೋ ನಿಮ್ ಕೆಲಸ ನೀವು ಡಬಲ್ ಮಾಡ್ರೆ ಆದ್ರೆ ಅದನ್ನ ಕಡಿಮೆ ಮಾಡಕ್ ಹೋಗ್ಬೇಡ್ರಿ. ಓಕೆ ಸರ್, ಒಂದಲ್ಲ ಒಂದ್ ಸಕ್ಸಸ್ ಸಿಗ್ತದೆ. ಹೌದು, ಓಕೆ ಫೈನ್. ಸೊ ಇವಾಗ ಮಂತ್ಲಿ ನಿಮಗೆ ಇಯರ್ಲಿ ಎಷ್ಟು ತಿಂಗಳ ಹಾಲಿಡೇಸ್ ಇರ್ತವೆ? ಸರ್ ಬೇಸಿಕಲಿ ಆಸ್ ಪರ್ ರೂಲ್ಸ್ ಏನೈತಿ 90 days ಹಾಲಿಡೇಸ್ 90 days ಒಂದು ವರ್ಷ. ಬಟ್ ಇಟ್ ವಿಲ್ ಆಲ್ ಡಿಪೆಂಡ್ ಆನ್ ದಿ ವರ್ಕ್ ಶೆಡ್ಯೂಲ್ ನಮ್ದು ಹೆಂಗ್ ಹೋಗ್ತಿದ್ರೆ ಅದ್ರ ಮ್ಯಾಗ ಡಿಪೆಂಡ್. ಆದ್ರೆ ಸಿಗುತ್ತೆ, ಏನ್ ಪ್ರಾಬ್ಲಮ್ ಇಲ್ಲ. ನಿಮ್ಗೆ ಆರಾಮ್ ರಿಲ್ಯಾಕ್ಸ್ ಎಲ್ಲ 6 ತಿಂಗಳು ಒಂದು 40 ದಿನ 20 ದಿನ ಹಾಲಿಡೇಸ್ ಸಿಗ್ತದೆ. ಓಕೆ ಫೈನ್. ಸೊ ಇದೆ ಮತ್ತೇನಾದ್ರೂ ನಿಮಗೆ ಕೇಳಬೇಕಂತ ಇತ್ತಂದ್ರೆ ಕಮೆಂಟ್ ಮಾಡ್ರಿ. ಸೊ ಲೆಟ್ಸ್ ವ್ರ್ಯಾಪ್ ಇಟ್ ಅಪ್. ಏನಾದ್ರೂ ಲಾಸ್ಟ್ ಸಜೆಷನ್ಸ್ ನಿಮ್ಗೆ ಕೊಡೋದಂಥದ್ದು? ಸೇಮ್ ಸರ್, ಜಸ್ಟ್ ಒಂದ್ ಗುರಿ ಇಟ್ಕೋರಿ, ಒಂದ್ ಮೈಂಡ್ ಸೆಟ್ ಇಟ್ಕೋರಿ, ದೆನ್ ಹಾರ್ಡ್ ವರ್ಕ್ ಮಾಡ್ರಿ. ಹಾರ್ಡ್ ವರ್ಕ್ ಏನೈತೆ ಅದೊಂದು ಕೋಟ್ ಇರ್ಬೇಕ್ರಿ, ಲಕ್ ಆಲ್ಸೋ ಫಾರ್ಚೂನ್ಸ್ ಹಾರ್ಡ್ ವರ್ಕ್ ಸಮಥಿಂಗ್ ಲೈಕ್ ಹಿಂಗೆ ಏನು ಲಕ್ ಫೇವರ್ಸ್ ದ ಬ್ರೇವ್. ಲಕ್ ಫೇವರ್ಸ್ ದ ಬ್ರೇವ್ ಸರ್. ಅದು ಏನಿಲ್ಲ, ಲಕ್ ಅಂತದ್ ಏನಿಲ್ಲ, ನೀವು ಹಾರ್ಡ್ ವರ್ಕ್ ಮಾಡ್ರಿ, ಲಕ್ ನಿಮ್ ಕಡೆನೇ ಇರ್ತೈತ್ರ. ಅದ ಸೇಮ್ ಏನೈತ್ರಿ, ಫುಲ್ ಹಾರ್ಡ್ ವರ್ಕ್ ಮಾಡ್ರಿ ನೀವು ಆರಾಮ್, ಅಫ್ಕೋರ್ಸ್ ಯು ವಿಲ್ ಪಾಸ್. ಓಕೆ, ಇವಾಗ ಬರುವಂತದ್ದು ಮುಂದೆ ಆರ್ಮಿದಲ್ಲಿ ನಿಮ್ಗೆ ಅನಿಸುತ್ತೆ ಇನ್ನೂ ಭರ್ತಿ ಜಾಸ್ತಿ ಆಗ್ತವೆ, ನಮ್ಮ ಕರ್ನಾಟಕದವ್ರಿಗೆ ಇನ್ನೂ ಸ್ಕೋಪ್ ಆಗ್ತವೆ. ಈಗ ಯಾವ್ದಾದ್ರು SSC GD ಇವಾಗ ಏನ್ ಮಾಡಿದ್ದಾರೆ, ಕನ್ನಡ ಮೀಡಿಯಂನಾಗೂ ಬರ್ತಾ ಇದೆ. ಸೊ SSC GD ಕಡೆ ಜಾಸ್ತಿ ಹುಡುಗರು ಹೋಗ್ತಾ ಇದ್ದಾರೆ, ಯಾಕಂದ್ರೆ ಈಗ ಅಗ್ನಿವೀರ್ದ ಏನ್ ಸ್ಕೀಮ್ ಇದೆ ಅಲ್ಲ, ಅದೇ ತರ ಮುಂದೆ ಬರ್ತಾ ನಮ್ಗೆ ಆರ್ಮಿ ಇನ್ನೂ ಸ್ಕೋಪ್ ಜಾಸ್ತಿ ಆಗುತ್ತಾ ಅವ್ರು ಇನ್ನು ಕಡಿಮೆ ಆಗುತ್ತಾ? ಇಲ್ಲ ಸರ್, ಸ್ಕೋಪ್ ಜಾಸ್ತಿ ಐತ್ರಿ, ಇನ್ನೂ ಜಾಸ್ತಿ ಆಗುತ್ತೆ. ಜಾಸ್ತಿ ಐತಿ ಸ್ಕೋಪ್ ಸರ್, ಡೆಫಿನೆಟ್ಲಿ ಜಾಸ್ತಿ ಐತ್ರಿ. ಮತ್ ಏನೈತ್ರಿ, ನಮ್ಗೆ ಆಪರ್ಚುನಿಟೀಸ್ ಬಹಳ ಅದಾವ ಈಗಿನ ಟೈಮ್ದಾಗ. ವಿ ಹ್ಯಾವ್ ಅ ಗ್ರೇಟ್ ಆಪರ್ಚುನಿಟೀಸ್. ಇವಾಗ ಸಿವಿಲ್ ಪ್ರೈವೇಟ್ ಅಲ್ಲಿ ಜಾಬ್ ಮಾಡೋರ್ಗೆ ಬೆಲೆನೇ ಇಲ್ಲ ಆಗ್ಬಿಟ್ಟಿದೆ. ಇಲ್ಲ ಸರ್, ಒಟ್ಟೆ ಇಲ್ಲ. ಏನು ಇದ್ರೆ ಬಿ ನಿಮಗೆ ಗೌರ್ಮೆಂಟ್ ಜಾಬ್ ಇದೆ, ಗೌರ್ಮೆಂಟ್ ಜಾಬ್ ದಲ್ಲಿ ಆರ್ಮಿ ಇದೆ ಅಂದ್ರೆ ಬಿ ಇವಾಗ ತುಂಬಾನೇ ಜನ ಏನ್ ಮಾಡ್ತಾರೆ, ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಾರೆ, ಸೆಕ್ಯೂರ್ ಜಾಬ್ ಅಂತಾರೆ. ಸೊ COVID-19 ಆದ್ಮೇಲೆ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ. ಗೌರ್ಮೆಂಟ್ ಜಾಬ್ ಬೇಕೇ ಬೇಕಂತ ಹೇಳ್ತಿರ್ತಾರೆ. ಸೊ ಆರ್ಮಿ ಇಸ್ ದ ಬೆಸ್ಟ್ ಜಾಬ್ ಅಂತೀರಿ ನಮ್ಮ ಮಿಡಲ್ ಕ್ಲಾಸ್. ಡಿಫೆನ್ಸ್ ದಾಗ ಸರ್ ಯಾವ ಬೇಕಾದ್ರು ನೀವು ಏರ್ ಫೋರ್ಸ್, ಆರ್ಮಿ, ನೇವಿ, CAPF, ಸೆಂಟ್ರಲ್ ಆರ್ಮ್ ಫೋರ್ಸಸ್, ಪೊಲೀಸ್ ಫೋರ್ಸಸ್ ಏನದಾವ್ರಿ, ಇವು ಭಾಳ ಆಪ್ಷನ್ಸ್ ಅದಾವ್ರಿ ಸರ್. ನೀವು ಭಾಳ ಆಪ್ಷನ್ಸ್ ಅದಾವ್ರಿ. ಎಸ್. ಓಕೆ, ಸೊ ಇವಾಗ ಒಬ್ಬ ಮನುಷ್ಯ 4-5 ವರ್ಷ ಸರ್ವಿಸ್ ಆದ ನಂತರ ಆರ್ಮಿದಲ್ಲಿ ಅವ್ನ ಸ್ಯಾಲ್ರಿ ಎಷ್ಟಾಗ್ಬೋದು ಸರ್? 1 ಲಕ್ಷ ಸ್ಯಾಲ್ರಿ ಎಷ್ಟು ತನಕ, ಎಷ್ಟು ವರ್ಷ ಆದ ನಂತರ? ಇಟ್ ವಿಲ್ ಟೇಕ್ ಟೈಮ್, ಬಟ್ 50+ ಆಗುತ್ತೆ ಸರ್. ನೀವು ಅಂದ್ರೆ ಒಂದು 10 ವರ್ಷ ಸರ್ವಿಸ್ ಆದ ನಂತರ ಡೆಫಿನೆಟ್ಲಿ 65+ ಆಗ್ತೈತ್ರಿ. 65+ ಆಗುತ್ತೆ. ಸ್ಟಾರ್ಟಿಂಗ್ 45, 55, 65 ಆಗುತ್ತೆ. ಸೊ ನೀವು ಅದೆಲ್ಲ ಬಿಟ್ಟಿದೆ, ನಿಮ್ಗೆ ಏನು ಖರ್ಚು ಇರಲ್ಲ ಅನ್ಕೋತೀನಿ. ಅಲ್ಲಿ ಎಲ್ಲ ಪ್ರೊವೈಡ್ ಮಾಡ್ತದೆ, ಎಲ್ಲ ಫ್ರೀ ಆಗಿ ಪ್ರೊವೈಡಿಂಗ್ ಫ್ರಮ್. ಸೊ ನಿಮಗೆ ಮಿನಿಮಮ್ 50,000 ಬಂದ್ರೆ 50,000 ನಿಮ್ ಕಿಶೆದಲ್ಲೇ ಹೋಗ್ತಿದ್ದು. 40K ನಮ್ದೆಲ್ಲ ಸೇವಿಂಗ್ ಸರ್. ಸೇವಿಂಗ್ಸ್ ನಮ್ ಕೈಯಾಗಿರ್ತದ. ವಿ ಹ್ಯಾವ್ ಸಮ್ ಎಕ್ಸ್ಪೆಂಡಿಚರ್ಸ್ ಇರತ್ತ, ಬೇಸಿಕ್ ಎಕ್ಸ್ಪೆಂಡಿಚರ್ಸ್ 10 ಸೈಡ್ ಮಾಡಿಬಿಟ್ಟು ನೀವು ಅಷ್ಟೇ. ಎಸ್. ಓಕೆ, ಸೊ ಇದೇ ಹೇಳ್ತಾ ಇರೋದು ಎಲ್ಲ ಹುಡುಗರಿಗೆ, ಮುಂದೆ ನಿಮ್ ಭವಿಷ್ಯ ಏಕ್ದಮ್ ಗೋಲ್ಡನ್ ಲೈಫ್ ಮಾಡ್ಕೋಬೇಕು, ನಿಮ್ಮ ಲೈಫಲ್ಲಿ ಮಾಡ್ಬೇಕಂತ ಕನಸುಗಳು ಎಲ್ಲ ನೀವು ಲೀವ್ ಮಾಡಬೇಕು, ಬದುಕಬೇಕಂತ ಇದ್ರೆ ಓಕೆ. ಸೊ ಡೆಫಿನೆಟ್ಲಿ ನೀವು ಆರ್ಮಿಗೋಸ್ಕರ ಟ್ರೈ ಮಾಡೋದಷ್ಟೇ ಇಲ್ಲ, ನೀವು 100% ಅಲ್ಲ 200% ಕೊಡ್ರಿ. ಓಕೆ, ಸೊ ಫೇಲ್ಯೂರ್ ಆಗ್ಲಿ ಬಿಡ್ಲಿ ದಟ್ ಈಸ್ ಸೆಕೆಂಡ್ರಿ. ಆದ್ರೆ ನೀವು ಡೆಫಿನೆಟ್ಲಿ ಸಕ್ಸಸ್ ಆಗ್ತೀರಾ ಯಾವಾಗ ನೀವು ಫೇಲ್ ಆದ ನಂತರ ನಿಮ್ಗೆ ಸಕ್ಸಸ್ ಸಿಗುತ್ತೆ ಅಂತ ಇನ್ನೂ ಡೈಲಿ ನೀವು ಅದೇ ವರ್ಕೌಟ್ ಮಾಡ್ಕೋತಿದ್ರೆ ನಿಮ್ಗೆ ಸಕ್ಸಸ್ ಸಿಗುತ್ತೆ. ಓಕೆ, ಸೊ ಇದೇ ಹೇಳ್ಕೋತು ಇವತ್ತಿನ ನಮ್ಮ ಏನು ವಿಡಿಯೋ ಇದೆ. ಸೊ ಥ್ಯಾಂಕ್ಸ್ ಟು ವಿಜಯ್. ಸೊ ಬಂದಿರೋದಕ್ಕೆ ಒಂದು ಸ್ವಲ್ಪ ಟೈಮ್, ತುಂಬಾ ಬಿಸಿ ಪರ್ಸನ್ ಇದ್ದಾನೆ ಆಕ್ಚುಲಿ ಇವನು. ಸೊ ಬರಕ್ಕೆ ನಾಚ್ಕೋತಾ ಇದ್ದೆ. ಸೊ ಲೆಟ್ ಇಟ್ ಬಿ. ಸೊ ನಮ್ಮ ಕ್ಲಾಸಸ್ ಬಗ್ಗೆ ನೀವು ನನ್ನ ಬಗ್ಗೆ ಒಂದು ಸ್ವಲ್ಪ ಹೇಳಿದ್ರೆ ಚಲೋ ಆಗುತ್ತೆ. ಸೊ ನವದಿಶಾ ಕೋಚಿಂಗ್ ಕ್ಲಾಸ್ ದಿಂದ ನೀವು ನನ್ನಿಂದಾನು ಎಕ್ಸಾಮ್ ಟೈಮ್ ಅಲ್ಲಿ ತುಂಬಾನೇ ಅವಾಗ ಆಕ್ಚುಲಿ ನನ್ ಗುರು ಯಾರಿದ್ರು ಇವರೇ ಇದ್ರು. ಓನ್ಲಿ ಮೆಂಟರ್ ಫಾರ್ ಮೀ ಹಿಂಗ್ ಹೇಳಿದ್ರೆ ಇಲ್ಲ. ಸೊ ಅದ್ರಗೋಸ್ಕರ ಸೊ ನವದಿಶಾ ಕೋಚಿಂಗ್ ಕ್ಲಾಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ ಗುರಿ ಡೆಫಿನೆಟ್ಲಿ ರೀಚ್ ಮಾಡ್ಬೇಕಂತ ನಾವು ನಿಮ್ಮ ಹಿಂದೆ ಬೆನ್ನತ್ತಿರ್ತೀವಿ. ಸೊ ಯಾರಾದ್ರೂ ಏನಾದ್ರೂ ನಿಮಗೆ ನಮ್ಮ SSC GD ಬ್ಯಾಚ್ ಇವಾಗ ಗ್ಯಾರಂಟಿ ಬ್ಯಾಚ್ ರನ್ ಆಗ್ತಾ ಇದೆ.
ಸೊ ಬೇಕಾದ್ರೆ ನಮ್ಮ ನಂಬರ್ಗೆ ಕಾಲ್ ಮಾಡಿರಿ, ಡಯಲ್ ಮಾಡಿರಿ. ಸೊ ಪ್ರತಿ ಟೈಮ್ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಇದೇ ಥರ ನಿಮಗೆ ಇನ್ನೂ ವೀಡಿಯೋಸ್ಗಳು ಬೇಕಂದ್ರೆ ನನಗೆ ಮಿನಿಮಮ್ 500 ಲೈಕ್ಸ್ ಬರಲಿ. ಸೊ ಮತ್ತೆ ನಾನು ಮುಂದಿನ ಶನಿವಾರ ಮತ್ತೆ ಒಂದು ಮೋಟಿವೇಶ್ನಲ್ ವೀಡಿಯೋಸ್ ಬಂದೇ ಮಾಡೋಣ. ಸಾಧಕರನ್ನು ನಾನು ಮೀಟ್ ಮಾಡಿಸ್ತೀನಿ. ಸೊ ನಿಮಗೆ ನಿಮ್ಮ ಲೈಫಲ್ಲಿ ನಿಮಗೆ ನಿಮ್ಮ ಗುರಿ ಮುಟ್ಟಬೇಕಂತ ಪ್ರತಿಯೊಂದು ನಾವು ಪ್ರಯತ್ನ ಮಾಡ್ತೀವಿ. ಸೊ ಇದೇ ಹೇಳ್ಕೊತು. ಜೈ ಹಿಂದ್, ಜೈ ಕರ್ನಾಟಕ.